ಈ ಶರೀರ ಜಡ ಅದ, ನೀನು ಅಜಡ ಇದಿ. ಏನ್ ಜಡರೂಪವಾದದ್ದು ಏನೈತೆ, ಅಜಡವಾದ ಇರುವಿಗೆ ಏನೋ ಒಂದು ಮಾಡಲಾರ್ದು. ಅರು ಯಾವಾಗಲೂ ಅದು ಸುಖರೂಪನ ಇದೆ. ಅದ ಏನು ಎರಡನೆಯದರಿಂದ ಅರಿವು ಪಡೆದಿಲ್ಲ. ಅದು ಸ್ವಯಂ ಜ್ಯೋತಿ. ಅದು ಅರಿವಿನಲ್ಲಿ ಮರುವೆ ಅಥವಾ ಅಜ್ಞಾನ ಅನ್ನುವಂಥದ್ದು ಯಾವ ಕಾಲಕ್ಕೂ ಇಲ್ಲ. ಮರುವು ಯಾರಿಗೆ ಐತಿ ಅಂದ್ರೆ ಮನಸ್ಸಿಗೆನ ಮರು ಅದ. ಅಜ್ಞಾನ ಯಾರಿಗೆ ಅಂದ್ರೆ ಎಲ್ಲ ಮನಸ್ಸಿಗೆ ಐತಿ. ಅರಿವಿಗೆ ಸೂರ್ಯನಿಗೆ ಕತ್ತಲೆಯಲ್ಲಿ ಐತಿ. ಇಲ್ಲ ಕತ್ತಲೆ ಅನ್ನೋದು ಸೂರ್ಯನಲ್ಲಿ ಗೊತ್ತೇ ಇಲ್ಲ. ಅರಿವಿನಲ್ಲಿ ಮರುವೆ ಅನ್ನೋದು ಯಾವ ಕಾಲಕ್ಕೂ ಇಲ್ಲ. ಎಲ್ಲ ಮನಸ್ಸಿಗೆ ಐತಿ ಮರು. ಅರು ಅವಸ್ಥೆಗಳನ್ನು ಮೀರದ ಅದು. ಯಾವ ಅವಸ್ಥೆಗಳಿಗೂ ಒಳಪಟ್ಟಿಲ್ಲ ಅದು ಅರು. ಮತ್ತು ಇಡೀ ವಿಶ್ವಕ್ಕನ ಆಶ್ರಯ ಇದೆ. ಎಲ್ಲ ಶಾಸ್ತ್ರದ ಅಭಿಪ್ರಾಯನ ಅರು ಬಿಟ್ಟು ಯಾವ ಶಾಸ್ತ್ರನೂ ಇಲ್ಲ. ನಿನ್ನ ತಿಳುವಳಿಕೆನ ಹಲವು ರೂಪ ಆಗಿ ತೋರ್ತದೆ. ಎಲ್ಲ ಕ್ರಿಯೆಗಳಿಗೆ ಅರುವ ಮುಖ್ಯವಾದದ್ದು. ಅದ ನೋಡ್ರಿ, ದೇವರಂದ್ರೆ ಅರುವ ತಿಳುವಳಿಕೆಗೆ. ಅದೇ ನಾನಂತ ತಿಳ್ಕೊಂಡೆ ಸಂಶಯ ಇಲ್ಲದಂಗೆ ಇರಕ್ಕಲಿ. ಅವನ ಶಾನ್ಯ. ಯಾವ ಸಂಶಯನೂ ಇಲ್ಲ, ನೀ ಅರು ಸ್ವರೂಪನಾದಿ ಅನ್ನೋದು. ನಿತ್ಯ ನಾವು ಪೂಜೆ ಮಾಡೋ ಕಾಲಕ್ಕೆ, ಧ್ಯಾನ ಕೊಂಡ್ರೂ ಕಾಲಕ್ಕೆ ಇದನ್ನ ಅನುಸಂಧಾನ ಮಾಡ್ಕೋತ ಇರ್ಬೇಕು ನೋಡಿ. ಯಾರು ಮಾಡೋರು ಇದನ್ನ? ನಮಗೇನು ಸಂಬಂಧ ಇಲ್ಲ ಬಿಡಪ್ಪ. ಅವ್ರು ಕುಂಡ್ರವ್ರು ಬೇರೆ, ನಾವು ಅಷ್ಟೇ ಕೇಳಿ ಎದ್ದು ಹೋಗೋ ಇಷ್ಟ ಮಾಡಿದಿಲ್ಲ. ಮತ್ತು ಪಂಟ್ ಬಿಡ್ಯಾಕ ಜಡ ಬುದ್ಧಿ ಜಡ ಸಂಘದಾಗ ಕುಂತು ಬಿಡೋದ. ಅದ್ರಾಗ ಕಾಲ ಕಳಿತೇವೆ. ಏನು ಮಾಡಿದಂಗೆ ನೀ ಕೇಳಿದ್ದೆಲ್ಲ ಮಷೀನಿಗೆ ಹೋಗಿಬಿಡ್ತೈತಿ. ಅಲ್ಲಿ ಆ ಸಂಘ ಮಾಡಿದಂದ್ರೆ ಅದಕ್ಕೆ ಹಂಗೆ ಆಗ್ತೈತೆ. ನಮ್ಗೆ ಯಾಕಿದೆ ನಮಗೆ ಒಳಿವಲ್ಲ ಕೇಳ್ತೈತೆ. ಅಲ್ಲಿ ಹೋಗಿ ರಾಡಿ ಮಾಡ್ಕೊಂಡ್ಬಿಡ್ತೈತೆ. ಇಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡು ಮನಸ್ಸು ಅಲ್ಲಿ ಹೊಲಸು ಮಾಡ್ಕೊತೈತಿ. ಆ ಸಂಘದಾಗ ಬೆರ್ತ. ಅದಕ್ಕೆ ಅವನು ವರ್ಜಿ ಮಾಡಂತ ಹೇಳಿರೂ ವರ್ಜಿ ಮಾಡೋದು. ನಾವು ಹಿಂಗೆ ಹೋಗೋದನ್ನ ಐತಿ. ಎಷ್ಟು ಜನ್ಮ ಆದರೂ ನಿನಗಾಗೋದಿಲ್ಲ. ಅನೇಕ ಜನ್ಮಗಳು ಹಿಂಗೆ ಕೇಳೋದು ಮತ್ತು ಅಸಂಗದ ಮಾಡೋದು, ಹೊಲಸು ಮಾಡ್ಕೋದು. ಹೌದಿಲ್ಲ? ರಂಗದಾಗ ಕೂಡಿದಂದ್ರೆ ಮತ್ತೆ ಇದೆಲ್ಲ ಹೋಗಿ ಮಷೀನಿಗೆ ಹೋಗ್ಬಿಡ್ತೈತೆ. ಕೇಳಿದ್ದೆಲ್ಲ ಹೋಗಿ ಎಲ್ಲಿ ನೆನಪಿ ಬರ್ಬೇಕು. ಅದರದ್ದೇ ಪ್ರಭಾವ ಹೆಚ್ಚಿರ್ತದೆ. ಅದ್ರ ಶೆಳಿಗೆ ಹೋಗಿಬಿಡ್ತೀವಿ. ಅದಕ್ಕೆ ಸಾಧಕ ಆದವ ಜಡಬುದ್ಧಿ ಜಡಸಂಗವನ್ನು ವರ್ಜಿ ಮಾಡಿದಾಗ ಇದನ್ನು ಗಟ್ಟಿ ಮಾಡ್ಕೊಳಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಬರಲ್ಲ. ಹೌದಿಲ್ಲ? ಸ್ಥಾನ ಪ್ರತ್ಯಾಹಾರ ಬೇಕು. ಹಂಗೆ ಸಂಘ ಬಿಡ. ಅದನ್ನು ಜಡಬುದ್ಧಿ ಜಡ ಸಂಘ ಬಿಡೋದ ಹೊರತು ನಿಮ್ಮಪ್ಪ ಸತ್ತು ನಿಮ್ಮವು ಕುಟು ಕುಂತರೂ ಹತ್ತೋದಿಲ್ಲ. ಎಷ್ಟು ಹೇಳಿದ್ರು ಮತ್ತು ಅದ್ರಾಗ ಓಡಾಡ್ತೈತಿ. ಮತ್ತು ಆ ಸಂಘ ಬೇಕು. ಅದ ಸುದ್ದಿ ಅವ ಇವು ಅಂಥವ್ರದ ಭೇಟಿ. ಏನು ಮಾಡಿದಂಗೆ ಹೊಳೆದಿಲ್ಲ ಅಂತ. ಹೊಳೆದಿದ್ರೆ ಆ ಸಂಘದಿಂದ ದೂರ ಇರ್ತಿದ್ವಿ. ಆ ಸಂಘದಾಗ ಬೆರಿತಿದ್ದಿಲ್ಲ ನಾವು. ಅದರ ಗುರ್ತ. ನಿಜವಾದ ಸಾಧಕ ಯಾವುದಾನ ಅವನು ಜಡಬುದ್ಧಿ ಜಡಸಂಘದಿಂದ ಬಲು ಏಕಾಂತವಾಗಿರ್ತ. ಜನರ ಪರಿಚಯ ಇರುವುದಿಲ್ಲ. ಜನರ ಸುದ್ದಿ ಬೇಕಾಗಿಲ್ಲ ಅವನಿಗೆ. ಅವ್ರ ಸುದ್ದಿ ಕೇಳೋದು, ಇವ್ರ ಸುದ್ದಿ ಕೇಳೋದು, ಅವ್ರ ಸಂಘದಾಗಿರೋದು ಅದು ಇರುವುದಿಲ್ಲ. ಆ ಲಕ್ಷಣಗಳೇ ಬೇರೆ ಇರ್ತಾವೆ. ನಿಜವಾಗಿ ಇದನ್ನು ಅಭ್ಯಾಸ ಮಾಡಿ ಅವನ ಲಕ್ಷಣಗಳಲ್ಲ. ಮೂರ್ಖನ ಲಕ್ಷಣ ಅವೆಲ್ಲ. ಹೋಗಿ ಎಲ್ಲೇ ಕುಂಡ್ರೋದು, ಅದನ್ನು ಕೇಳೋದು, ಅವನ್ನ ಮಾಡೋದು. ಏನು ಮಾಡೋದು? ಸಾಯಿ ಮಠ ಅದನ್ನು ಮುಂದೆ ಅವ್ರಿಗೆ ಬರ್ಕೊಂಡು ಹೋಗ್ತೈತಿ. ಎಷ್ಟು ಕೇಳಿದ್ರು ಏನೂ ಉಪಯೋಗ ಇಲ್ಲ, ವ್ಯರ್ಥ. ಜಡಬುದ್ಧಿ ಜಡಸಂಗ ವರ್ಜಿ ಮಾಡ. ನೀವು ವರ್ಜಿ ಮಾಡಿದ ಹೊರತು ನಿಮ್ಮಪ್ಪ ಸತ್ತು ನಿಮ್ಮವ್ವ ಗೂಟಕ್ಕೆ ಕುಂತರೂ ಹತ್ತುದಿಲ್ಲದಂತ ಸ್ಪಷ್ಟ ಹೇಳ್ಯಾರ. ಮತ್ತು ಹೋಗಿ ಡೋಗ್ತೇನೆ ಹೋಗಲ್ಲ. ಅಲ್ಲೇ ಹೋಗಿ ಡೋಗ್ತೇನೆ. ಅದು ಬೇಕಪ್ಪ. ನಾವು ಗುಂಡು ನೀರು ಉಗುಳಿದ್ರೊಳಗೆ ಬರೀ ಅದ ಜಡಬುದ್ಧಿ ಜಡಸಂಗ. ಇದನ್ನ ಅಲ್ಲಿ ನೆನಪಿ ತಂದು ಕೊಡ್ತಾರ. ನೆನಪಿಗೆ ತಂದು ಕೊಡೋರು ಅದಾರನ ಇಲ್ಲಿ. ನಿನ್ನ ನಿಜವಾದ ಇರುವನ ಸ್ಥಿತಿಯನ್ನು ನೆನಪಿ ತಂದು ಕೊಡೋರು ಯಾರು? ಜಾಗೃತಗೊಳಿಸೋ ಸ್ಥಾನ ಅಲ್ಲ ಅದು. ಯಾಕೆ? ಮತ್ತೊಟ್ಟು ನಿನ್ನನ್ನು ಅಜ್ಞಾನದ ಕೂಪಕ್ಕೆ ಕೆಡುವಂಥದ್ದು.
ಡೇಂಜರಸ್ ಪ್ಲೇಸ್ ಅಂತಾರೆ. ಜಡಬುದ್ಧಿ ಜಡಸಂಘ ಎಲ್ಲ ಅಪಾಯಕರ ವಲಯ ಅದು. ಅಲ್ಲಿ ಏಟು ನೀನು ವ್ಯವಹಾರ ಕೆಲಸ ಮುಗಿಸ್ಕೊಂಡು ನಿನ್ ಮತ್ತು ಎಚ್ಚರದಿಂದ ಇರುವುದಲ್ಲಿ ಏನು ಅದರ ಸಂಬಂಧ ತಪ್ಪಿಸ್ಕೊಂಡು ಅದು ಅದರಿಂದ ವಿಮುಖ ಆಗ ಹೆಂಗೆ ಸರಿ ಅದರಿಂದ ಅಲ್ಲಿ ಅಂದ್ರೆ ಹೋಗ್ಕೊಂತು ಯಾರಿಗೇನು ಒತ್ತಾಯ ಇಲ್ಲ. ಮತ್ತೆ ಬಿಟ್ಟು ನೋಡ್ಬೇಕಾರೆ ಜಡಬುದ್ಧಿ ಜಡಸಂಗವನ್ನು ಬಿಟ್ಟು ನೋಡು. ಈ ಅಭ್ಯಾಸ ಎಷ್ಟೊಂದು ದೃಢತರ ಆಕೈತಿ ನಿನಗೆ. ಅದಕ್ಕೆ ಕೇಳಿದ್ದು ಹೇಳಕ್ಕೆ ಬರುವಲ್ಲ ನನಗೆ. ಯಾಕ್ರಿ ಏನು ಕೇಳಿದ್ದು ಆ ಸಂಘ ಮಾಡಿಬಿಡ್ತೀವಿ ಎಲ್ಲ ಮರ್ತು ಹೋಗ್ತು. ಕೇಳಿದ್ದೆಲ್ಲ ನೂತದ್ದೆಲ್ಲ ಮತ್ತು ಹಂಜೆ ಆತಂತ ಅನ್ನೋದಿಲ್ಲ. ಏನಪ್ಪ ಇದು ನೂತದ್ದೆಲ್ಲ ಮತ್ತು ಹಂಗೆ ಮಾಡಿಪ್ಪ ಹೋಗಿ ಅಲ್ಲಿ ಸಂಘದ ಬೇದಿಕೆ ಮತ್ತೆಲ್ಲ ಹೋಗುತ್ತೆ ನೆನಪಿಸೋದಾಗೋದಿಲ್ಲ. ಏನು ಕೇಳಿದ್ರು ಏನು ಹೇಳಿದ್ರು ವ್ಯರ್ಥ. ನಿನ್ನನ್ನು ನೀ ತಿಳ್ಕೊಂಡೆ ಅಂದ್ರೆ ಎಲ್ಲವನ್ನ ತಿಳಿದಂಗೆ ಆಕೈತಿ. ತನ್ನ ಮೊದಲಿರುವುದು ತನ್ನ ನಿಜಾನುಸರಣದಿ ಮುನ್ನಿಪದು ವೇದ ದೈವ ಗುರು ಅವೆಲ್ಲವ ನಿನ್ನನ್ನು ಅನುಸರಿಸಿನ ಎಚ್ಚರಿಕೆ ಕೊಡ್ತಾವೆ, ತಿಳಿಸಿಕೊಡ್ತಾವೆ. ಅವನ ನಿನ್ನನ್ನು ತಿಳಿದ್ರೆ ಅವನ್ನೆಲ್ಲವನ್ನ ತಿಳಿದಂಗೆ ಆಕೈತಿ. ನೀನು ತಿಳಿಬೇಕಾದದ್ದು ಏನು ಉಳಿದು ನೀನು ಏನು ಬಹಳಷ್ಟು ಶಬ್ದ ಅಂತ ಬಡಬಡಿಸ್ಕೊಂತ ಕೊಡಕ್ಕೆ ಹೋಗ್ಬೇಡ. ಯಾಕಂದ್ರೆ ವಾಣಿಗೆ ದನು ಆಕೈತಿ. ಎದಕ್ಕೆ ಸುಳ್ಳು ಅವನು ಬಡಬಡಿಸ್ತೀಯ? ಅವನು ಕೂಡ್ಸೋದು ಇವನು ಕೂಡ್ಸೋದು ಆ ವಚನ ಬರೋದು ಇದು ಎದಕ್ಕೆ ಬೇಕಾಗಿದ್ರಿ? ಆ ಇರುವಿನ ಕಡೆ ಎಲ್ಲ ಕೊಟ್ಟರೆ ಈ ಶಬ್ದಗಳ ಅವಶ್ಯಕತೆ ಬರೋದಿಲ್ಲ. ಅರ್ಥದ ಕಡೆ ಲಕ್ಷ ಕೊಟ್ರೆ ಇವೆಲ್ಲ ವ್ಯರ್ಥ ಅಂತ. ಧಾನ್ಯವನ್ನು ಬಿಟ್ಟು ಕಂಕಿ ಕೈ ಬಿಟ್ಟು ಧಾನ್ಯವನ್ನು ತಕೊಂಡಂಗೆ. ಯಾಕ್ರಿ ಅರ್ಥದ ಮರ್ಮ ತಿಳ್ಕೊಂಡ ಶಬ್ದಗಳನ್ನು ಕೈ ಬಿಟ್ಟು ಬಿಡ. ಮಾತಾಡೋದು ಮಾತು ಅವಶ್ಯಕತೆ ಇಲ್ಲ. ಏನು ಅದಕ್ಕೆ ಬಹು ಶಬ್ದಾನ್ ವಿಮುಂಚತಃ ವಾಚೋ ವಿಜ್ಞಾಪನಂ ಹಿತತ್ತ. ಭಾಳಷ್ಟು ಮಾತಾಡೋದು ಬಿಟ್ಟು ಬಿಡ್ರಿ. ನಾ ಬಿಟ್ಟರೆ ಮನೆ ಬಾಳೆ ನಡಿಬೇಕಲ್ರಿ ಅಂತಾನ. ನೀ ಸಣ್ಣವಿದ್ದ ಮನೆ ಬಾಳೆ ನಡೆದಿತ್ತಿಲ್ಲ. ನಂಗೆ ಸಣ್ಣವಾಗಿರಕ್ಕೆ ಕಲಿಬೇಕಿಲ್ಲ. ನನ್ನಿಂದನೇ ನಡಿತೈತಿ ಅಂತ ಮೂರ್ಖವ. ನಾನ ಇದ್ರೆ ನಡಿತೈತಿ ಅಂತ. ಅಕ್ಕ ಸತ್ರ ಮಾಶ್ ನಿಲ್ಲತತಿ. ಅಕ್ಕ ಇದ್ಲಿ ಎಲ್ಲ ಮಾಡ್ತಿದ್ಲಪ್ಪ ಅದನ್ನೆಲ್ಲ ಓದ್ ಯಾವ ನಿಲ್ಲೋದಿಲ್ಲ. ಏನು ನಡೆಯುವಾಗ ನಡೀತಿರ್ತೈತಿ. ನಾನಾಂಶಕ್ಕೆ ನನ್ನಿಂದನೇ ನಡೀತೈತಿ ಅಂತ ತಿಳ್ಕೊಂಡು ನಾವು ಮೂರ್ಖವ ಅಂತ. ಏನು ಎಲ್ಲ ಅವಸ್ಥೆಗಳನ್ನು ಬೆಳಗಾವ್ ನೀನು. ಅವೇ ನಿನ್ನನ್ನು ಬೆಳಗುತ್ತಲ್ಲ ಅವು. ಏನು ಪ್ರಕಾಶಗಳಿಗೆಲ್ಲ ಪ್ರಕಾಶ ನೀನದಿ ಅಂತ. ಯಾವ ಅವಸ್ಥೆಗಳ ವಿಕಾರನೂ ನಿನಗೆ ಹತ್ತಿಲ್ಲ. ನೀ ಯಾವಾಗೋ ಮುಕ್ತ ಅದಿ. ಸುಳ್ಳ ನಿನಗೆ ಬಂಧನ ಆಗೈತಿ, ನಾ ಬದ್ಧದೇನೆ ಅಂತ ಆರೋಪ ಮಾಡ್ಕೊಂಡು ಕೂತಿ. ಇದನ್ನು ತೆಗೆದು ಹಾಕಿ ಮೊದಲ. ಬಂಧನ ಯಾರಿಗೆ, ಮುಕ್ತಿ ಯಾರಿಗೆ? ನೀನು ಯಾರು ನೋಡು. ಏನು ಯಾವ ಬಂಧನದಾಗಿದ್ದವ್ರು ಅವ್ರಿಗೆ ಮುಕ್ತ. ನೀ ಯಾವಾಗಲೂ ನಿನಗೆ ಬಂಧನನೇ ಇಲ್ಲ. ನಿಂದ ನೀ ಮುಕ್ತ ಆಗೋ ನ ಬಂಧ ನ ಮೋಕ್ಷ ಅಂದಾರ. ನಿನ್ನ ಇರುವಿನ ಕಡೆ ಲೆಕ್ಕ ಕೊಟ್ಟಾಗ ನಿನಗೆ ಬಂಧನ ಯಾವ ಕಾಲಕ್ಕೂ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಏನು ಮೊದಲ ಇಲ್ಲ ನಿನಗೆ ಬಂಧನ ಅನ್ನೋದು. ಮಹಾತ್ಮರು ಹೇಳಿದ ಮಾತಿನ ಕಡೆ ಲೆಕ್ಕ ಕೊಟ್ಟೆ ಅಂದ್ರೆ ಅವಾಗ ಮೊದಲ ಸಂಸಾರ ವಿನಗಿಲ್ಲವಾದುದನ್ನು ಏನಂದು ಹೇಳಲಿ ಪರಮಾನಂದ ವಿನಗಾದ ಅದ ನಾನಿನ್ನು ಅಂತ. ಏನು ಗುರುನಾಥ ಎಂಥ ಒಂದು ನಮ್ಗೆ ಅನುಭವ ತಂದು ಕೊಟ್ಟಿಲ್ಲ. ಇಲ್ಲ ಅನ್ನೋದನ್ನ ಐತೆ ಅಂತ ಭ್ರಾಂತಿ ಒಳಗೆ ಹಂಗೆ ತಿರ್ಗಾಕತ್ತಿದ್. ನನಗೆ ಐತಿ, ನಿನಗಿಲ್ಲ. ಈ ಹುಚ್ಚು ಬಿಡಿಸಿದೆಲ್ಲ ಅಂತ. ಶರೀರ ರೂಪಾಗಿ ಉಳಿಯೋದು ಬಿಡು, ರೂಪಾಗಿ ಇರಾಕಲಿ.
ನಾವು ಅರುರೂಪಿದ್ದೇವೆ ಅನ್ನೋದು ನೆನಪು ಮಾಡ್ಕೊತ ಇದ್ರೆ ಆರಾಮಿರ್ತೇವೆ. ಏನು ಶರೀರ ನಾವು ಅದೇವು ಅನ್ನೋದು ನೆನಪು ಮಾಡ್ಕೊತ ಇದ್ರೆ ಆರಾಮಿರ್ತೇವೆ. ಸತ್ವಗುಣ, ರಜೋಗುಣ, ತಮೋಗುಣ ಇವು ಮೂರೂ ಗುಣಗಳನ್ನು ಮೀರಿ ಕೆಟ್ಟ ಕರ್ಮ, ಚಲೋ ಕರ್ಮ ಎಲ್ಲವನ್ನು ಮೀರಿ ನಾದ ಬಿಂದು ಕಲಾ ಅನ್ನೋದು ಅದು ಒಂದು ಮಾಯಾದೊಳಗಿಂದ ನಾವು ಪ್ರಕಟ ಬಿಂದು ಶಿಖರಿಯನ್ನು ಏರಿ ಎಲ್ಲವನ್ನು ಅರಿತಾ ಅದರಿಂದ ನಾವು ಅಲಿಪ್ತ ಆಗಿದ್ದೆವು. ಕಡೆಗೆ ತಾನೇ ತಾನಾಗಿ ಉಳಿತಾನ. ನೀನಾಗಿದ್ದಾಗ ಆರಾಮಿರ್ತೀವಿ. ಏನಾರ ಹಾಕೊಂಡು ಕುಂತ್ರೆ ಆರಾಮ್ ಕಳ್ಕೊತೀವಿ. ಏನಾರ ಆಗೋದೆಲ್ಲ ಎಚ್ಚರಿಕೆಯಾಗ ಕನಸಿನಾಗ ಆಗೋದು. ಇದ್ದ ಹೆಚ್ಚಾಗಲಿ ಏನಾರ ಆಗಿ ಏನಲ್ಲಿ ಏನಾರ ಆಗಿದ್ದೆಲ್ಲ ಸುಳ್ಳು. ನಿನಗೆ ಎಚ್ಚರಿಕೆಯಾಗ ಏನಾರ ಆಗೋದು, ಕನಸಿನಾಗ ಏನಾರ ಆಗೋದೆಲ್ಲ ಸುಳ್ಳದು. ನಿನ್ನಲ್ಲಿ ಏನು ಆಗೋಕೆ ಇಲ್ಲ ಇದ್ದಕ್ಕಿದ್ದಂಗೆ ಐತಿ ನಿನಗಿರು. ಅಂದಿಂದ ಆ ಇದ್ದಕ್ಕಿದ್ದಂಗಿದ್ದ ಸ್ಥಿತಿಯ ನೀ ಅನುಭವಕ್ಕೆ ಬಂತಂದ್ರೆ ಅಲ್ಲಿ ಯಾವ ಗದ್ಲಿಲ್ಲ, ಗೋಳಿಲ್ಲ. ಅಂದ ಮೊದಲಿನ ಸ್ಥಿತಿಗೆ ನೆನಪಿಗೆ ತೊಗೊಂಡಿರೋದು ಭಾಳ ಕಠಿಣ ಅದು. ಇದ್ದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಭಾಳ ದಿನ ಹಿಡಿತೈತಿ. ನೀ ಇರುವಂಗೆ ನೀ ಇರಪ್ಪ, ನಿಮ್ಮ ಮಣ್ಣು ಇರುವಂಗೆ ಅವಿರಲಿ, ನಾವು ಇರುವಂಗೆ ನಾವು ಇರ್ತೀವಿ. ಇಷ್ಟ ನೋಡಿ ಹೇಳೋದೇನು ಅವಶ್ಯಕತೆ ಇಲ್ಲ ಭಾಳ. ಕನೆಗೆ ನಾವು ಮುಖಾಮ್ ನೋಡಿ ಅಪ್ಪ ಅವ್ರಿಗೆ ಇದೇ ಮಾತು ಹೇಳಿದ್ರಂತ ಶಿವಾನಂದ. ನೀ ಇರುವಂಗೆ ನೀ ಇರಪ್ಪ, ನಾವು ಇರುವಂಗೆ ನಾವು ಇರ್ತೀವಿ, ನಿಮ್ಮ ಮಣ್ಣು ಇರುವಂಗೆ ನಾವು ಇರ್ತೀವಿ. ಇರು ಹೆಂಗೈತಿ ಇದಕ್ಕಿದ್ದಂಗೆ ಇರುವುದಂದ್ರೆ ಇರಾನ ಆಗ್ಬಾರ್ದು. ನಾವು ವಾಸನಾ ನಾಶ ಆಗೋ ಮಟ್ಟ ಇದಕ್ಕಿದ್ದಂಗೆ ಇರೋಕ್ಕಾಗೋದಿಲ್ಲ. ವಾಸನ ಇದಕ್ಕಿದ್ದಂಗೆ ಇರ್ಬಿಡ್ಬೇಕಲ್ಲ. ವಾಸನಾದ ಬೆನ್ನು ಹತ್ತಿ ಇನ್ನೇನು ಹಾಕೊಂತ ಹೊಂಟೇವು. ಏನು ತಿರ್ಗಾಕತಿ. ಅದಕ್ಕೆ ವಿಚಾರದಿಂದ ಇವು ಭೋಗ ವಾಸನೆಗಳನ್ನು ನಾಶ ಮಾಡ್ಕೊ. ಇಷ್ಟು ಜಪ ತಪ ಮಾಡ್ತೇವೆ ಅಂತೀರಲ್ಲ, ಸೂಕ್ಷ್ಮ ಶರೀರದೊಳಗಿನ ದೇವತಾದಿ ರಾಕ್ಷಸಾದಿ ಶರೀರಗಳು ಯಾರಿಗಾರ ತೋರ್ತವನು. ನಾ ಅನುಷ್ಠಾನ ಕುಂಡಿರ್ತೇನೆ, ನೀ ಕುಂಡಿರ್ತೇನೆ, ಜಪ ಮಾಡ್ತೇನೆ ಅಂತೀರಲ್ಲ, ಯಾರಿಗಾರ ಕಾಣ್ತವು? ತೋರುದಿಲ್ಲ ಅಂದಿಂದ ಅದನ್ನೆಲ್ಲ ಕೈ ಬಿಡ್ಬೇಕಿಲ್ಲ. ನೀ ಎಷ್ಟು ಜನ್ಮ ಜಪ ಮಾಡೋದೆಲ್ಲ ವ್ಯರ್ಥನೇ. ಅದು ಸರಿಯಾಗಿ ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸ ಕೂಡಿದ್ರೆ ಕೆಲವೇ ಅವಧಿಯಲ್ಲಿ ಇವತ್ತು ತೋರ್ತಾವೆ. ಸರಿಯಾದ ಕ್ರಮದೊಳಗೆ ನೀ ತೊಡಗಿದೆ ಅಂದ್ರೆ ಬರೇ ಏನಾರು ಬಡಬಡಿಸ್ಕೊಂತ ಕುಂತರು, ಜಪ ಮಾಡ್ತೇನೆ ಅಂತ ಮಾಲಿ ಜಪ್ಕೊಂತ ಕುಂತ್ರು ಎಲ್ಲಿ ತಿಳಿಬೇಕು ನೀವು? ನೀ ಬಹಿರ ವ್ಯಾಪಾರ ಎಲ್ಲ ಬಂದಾದಾಗ, ಹೌದಿಲ್ಲ, ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಅಡಗಿದಾಗ ಅವು ಅನುಭವಕ್ಕೆ ಬರೋಕ್ಕೆ ಸೂಕ್ಷ್ಮ ಶರೀರ ನಾದಗಳು ಕೇಳಿಸ್ತಾವೆ. ಅಭ್ಯಾಸದಲ್ಲಿ ಮುಂದುವರಿದ ಸಾಧಕರಿಗೆ ಮುಂದುವರೆದ ಇದ್ರ ಮ್ಯಾಗಿನ ಇದರ ಎಲ್ಲೆಲ್ಲ ಆಸಕ್ತಿಯನ್ನು ತೆಗೆದು ಹಾಕಿದವು. ಇದ್ರಾಗ ಏನೂ ಇಲ್ಲ ಅಂತ ತಿಳಿದ ಅಂತರ್ಮುಖಿಯಾಗಿ ಉಳ್ಕೋಬೇಕನ್ನೋ ಪ್ರಯತ್ನದಾಗ ಯಾವ ತೊಡಗ್ತಾನ ಅವಂಗೆ ಇವು ಅನುಭವಕ್ಕೆ ಬರಕ್ಕೆ ಹತ್ಬಿಡ್ತಾನೆ. ಮುಂದುವರಿದ ಸಾಧಕರಿಗೆ ಜಡಭಾವ ಆದಾಗ ಮುಂದೆ ಕೆಲಸ ಆಗೋದ್ರಿ. ಯಾವಾಗಲೂ ಬಿಟ್ಟು ಬಿಡದೆ ನಾನೇ ಸಮಿದ್ರೂಪ, ನಾನಾ ಆನಂದ ಸ್ವರೂಪ, ಸ್ವರೂಪ ಇದ್ದೇನೆ ಅನ್ನೋದನ್ನು ಅನುಸಂಧಾನ ಮಾಡ್ಕೊತ ಇದ್ರೆ ಏನಾರ ಅವಾಗ ಸೂಕ್ಷ್ಮ ಶರೀರ ಅನಾಥನಾದಗಳು ಕೇಳಿಸ್ತಾವೆ. ನೀವು ಹೊರಗಿಂದನ ಬರೀ ಅದನ್ನು ಮಾಡ್ಕೊತ ಹೊರಗೆ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಆಡಂಬರ ಮಾಡ್ಕೊತ ಕೂತ್ರಿ ಎಲ್ಲಿ ಅನುಭವಕ್ಕೆ ಬರೋದಿಲ್ಲ. ಶರೀರಾದಿಗಳನ್ನು ಮೀರಿದವರು ಗೊಂಬೆ ಹಾಕಿ ಇಟ್ಕೊಂಡಿರ್ಬೇಕ್ರಿ. ಅವರು ಗೊಂಬೆ ಇಟ್ಕೊಂಡು ಕುಂತು ಸಮಾಧಿ ಹೊಂದಿದವ್ರು ಯಾರು ಅದಾರನ್ನ ಜಗತ್ತಿನೊಳಗೆ? ಯಾವ ಮಹಾತ್ಮ ಗೊಂಬೆ ಹಿಡ್ಕೊಂಡು ಸಮಾಧಿ ಹೊಂದಿದ್ದೇವೆ? ಯಾವ ಗುಡಿ ಗುಂಡಾರ ನಡ್ಕೊಂಡ ನಾವು ಕಲ್ಪಿತ ನಾಮ ಕಲ್ಪಿತ ರೂಪ ಹಿಡ್ಕೊಂಡು ಕುಂತನು? ಯಾವ ಮಹಾತ್ಮ ಹಿಡ್ಕೊಂಡು ಕುಂತೇಳಿ? ಮೊದಲಿಗೆ ಇಲ್ಲವ? ಮೊದಲಿಗೆ ಅವ ಬೇಕು? ಮೊದಲಿಗೆ ಇಲ್ಲ. ಮೊದಲು ಹಿಡ್ಕೊಂಡು ಕೂತೆ ಅವ್ನು ಬಿಡೋದು ಕಟ್ಟಿನ ಹಾಕೊಂಡು ಕುಂಡಿರ್ತೈತಿ. ನನಗೆ ಯಾವನು ಬಿಡ್ಬೇಕಾಗಿರ್ತೈತಿ ಅವ್ನು ಹಿಡ್ಕೊಂಡು ಕುಂಡ್ರು ಕೆಲಸ ಏನೈತಿಪ್ಪ? ಮೊದಲ ಅವನ ಹಾಲು ಗೆಳೆದ್ಬಿಟ್ರೆ ಅವನ ಗಾಲು ಗೆಳೆಯಂಗಿಲ್ಲ ಅಂತ. ಯಾಕ್ರಿ? ಯಾರು ಹೇಳಿದ ಕೂಲಿ ಅವ್ರು ಕೂಡ ಹೊಡೆದಾಡಕ್ಕೆ ಚಲೋ ಮಾಡ್ರಿ. ಹೌದಿಲ್ಲ? ನಿಂದ ಹೊಡಿ ಚಕ್ರಿ ಅಂಥವ್ರು ಹೇಳಕ್ಕೆ ಹೋಗ್ಬಾರ್ದು. ಬೇಕಂದ್ರೆ ಇಟ್ಕೊಂತ ಹೋಗಪ್ಪ. ನಮಗೆ ಬೇಕಾಗಿಲ್ಲ, ಅದು ಕೆಲಸ ಅಲ್ಲ, ನಮಗೆ ಕೆಲಸ ಅಲ್ಲ ಅಂತ ಇನ್ನೊಬ್ಬರಿಗೆ ತಿಳ್ಕೋಬೇಕನ್ನೋರ್ಗೆ ಅಷ್ಟೇ ಹೇಳ್ಬೇಕು. ಬಾಕಿದವ್ರಿಗೆ ಇದನ್ನು ಹೇಳಕ್ಕೆ ಹೋಗ್ಬಾರ್ದು.
ವಾದ ಮಾಡೋರಿಗೆ. ಯಾವಾಗಲೂ ಬಿಟ್ಟು ಬಿಡದೆ ಇದ್ರ ಅಭ್ಯಾಸ ನಡಿಬೇಕು ನೋಡ್ರಿ. ಶರೀರಾದಿಗಳನ್ನು ಮೀರಿದವರು ಇವನು ಗೊಂಬೆ ಹಾಕಿ ಇಟ್ಕೊಂಡು ಕುಂಡಿರ್ತಾರೆ ಅವರು. ಎಲ್ಲವನ್ನು ಕೈಬಿಟ್ಟು ಅದನ್ನು ಆ ಸ್ಥಿತಿಯನ್ನು ಅವರು ಹೊಂದಿರ್ತಾರೆ. ಏಕಾಗ್ರ ಆಗ್ಬೇಕಾರ ಮನಸ್ಸಿನಾಗ ಯಾವುದೇ ಥರದ ಇಚ್ಛೆಗಳು ವಾಸನೆಗಳು ಉಳಿಬಾರ್ದು. ಮನಸ್ಸು ಏಕಾಗ್ರ ಆಕತಿ. ಅವಾಗ ಅವನು ಪೂರ್ಣ ನಾಶ ಮಾಡ್ಕೋ ವಾಸನೆಗಳನ್ನು. ಒಂದರೊಳಗೆ ಅನೇಕ ಎಲ್ಲಿರ್ತಾವ. ಏಕತ್ವದ ಅನುಭವ ಪಡೋ ಮ್ಯಾಗ ಅಲ್ಲಿ ಅನೇಕ ಭಾವ ದ್ವಂದ್ವ ಇಲ್ಲ. ಅಲ್ಲಿ ಎಲ್ಲ ಕಲ್ಪನಾ ಹೋದಾಗ ಭೇದ ಹೋಗೈತೆ ನೋಡ್ರಿ. ಕಲ್ಪನಾದಾಗ ನಿನಗೆ ಭೇದ ಹೌದಿಲ್ಲ. ಕಲ್ಪನಾ ಇದ್ದಾಗ ಕಲ್ಪನಾ ಅಡಗಿದಾಗ ಭೇದ ಎಲ್ಲೈತಿ. ಸಣ್ಣವಿದ್ದಾಗ ಯಾವ ಕಲ್ಪನಾನೂ ಇರುದಿಲ್ಲ, ಅಲ್ಲಿ ಯಾವ ಭೇದನೂ ಇರ್ತಿಲ್ಲ. ಹಂಗೆ ಬರ್ತಾ ದೊಡ್ಡವಾದ ಕಲ್ಪನೆಗಳು ಹೆಚ್ಚಾಗಕೊಂತ ಹೋದಂಗೆ ಭೇದ ಭಾವನೆ ಗಟ್ಟಿ ಹಾಕೊಂಡು ಕುಂತೀವಿ. ದುಡಿಬೇಕು, ಉಣಬೇಕು, ಸುಖಿ ಆಗ್ಬೇಕು ಅನ್ನೋದು ಏನದ ನೋಡ್ರಿ, ಇದೇ ಜೀವಭಾವ. ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿದ್ದಾರೆ. ಉಂಡೊಟ್ಟು ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆಸಿರು. ಉಂಡು ತಿಂದು ಮಜಾ ಮಾಡಿ ಇಂದ್ರಿಯಗಳ ಮಜಾ ಮಾಡಿ ಸುಖ ಹೊಂದಬೇಕು. ಅದನ್ನು ಮಾಡಿ ಸುಖ ಹೊಂದಿದವ್ರು ಯಾರದಾರ ಹೇಳ್ರಿ? ಸುಖದಾಯಕ ಜೀವನಾನ ಹೌದಿಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದು ನೀವು ಉಂಡು ಸುಖ ಹೊಂದಕ್ಕಾಕೈತಿ ಹೇಳಿ? ಆಗುದಿಲ್ಲ. ಅಂದಿಂದ ಯಾಕೆ ಹಗರ್ಕ ಅದರಿಂದ ಕೈ ಬಿಡೋದು. ಮತ್ತು ಅದರಿಂದ ಧನು ಆಕೈತಿ, ಶ್ರಮ ಆಕೈತಿ. ಉಂಡುಂಡಂಗ ಭೋಗಲಾಲ್ಸ ಹೆಚ್ಚಕೊಂತ ಹೋಗ್ತೈತಿ. ಹೌದು, ಅದು ತೃಪ್ತಿ ಪಡಿಸ್ಬೇಕಂತ ಹಂಗೆ ಮಾಡ್ಕೊಂತ ಆ ತೃಪ್ತಿ ಆಗುದನಿಲ್ಲ. ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗ್ತೈತಿ. ನೋಡ್ರಿ, ನೀವು ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಅದು ತೃಪ್ತಿ ಪಡಿಸೋಕ್ಕಾಗೋದಿಲ್ಲ ನಿನಗೆ. ಶರೀರ ಮುದುಕಾದರೂ ಇನ್ನೂ ಅದು ಬೇಕಂತ ವಾಸನ ಹೋಗಿರ್ತದೆ. ಮತ್ತೆ ಶರೀರ ಧಾರಣ ಮಾಡ್ತೈತಿ. ಏನು ತೃಪ್ತಿ ಪಡಿಸ್ಲಿಕ್ಕೆ ಅದು ಆ ತೃಪ್ತಿ ಹೊಂದಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಮತ್ತೆ ಶರೀರ ಧಾರಣ. ಎಷ್ಟೋ ಜನ್ಮಗಳು ಹಿಂಗೆ ಕಳೆದು ಅವನು ತೃಪ್ತಿ ಪಡಿಸ್ಬೇಕಂತ. ತನ್ನ ಸ್ವರೂಪ ಜಾಗೃತಿಯನ್ನು ನಾವು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನಾವು ನಿರಂತರ ಇದಕ್ಕೆ ಪ್ರಯತ್ನ ಬೇಕು. ಒಂದೇ ಒಂದಾದಂಥ ಇರುವಿನ ಸ್ಥಿತಿಯನ್ನು ನಿರಂತರ ಅದನ್ನು ಅನುಭವ ತಗೊಳ್ಳವ. ಅವಾಗ ಶೋಕ ಎಲ್ಲೈತಿ, ಮೋಹ ಎಲ್ಲೈತಿ. ಏಕತ್ವದ ಅನುಭವವನ್ನು ಪಡ್ಕೊಂಡವಾಗ ಕ ಮೋಹ ಕ ಶೋಕ ಏಕತ್ವಂ ಅನುಪಶ್ಯತಃ ಅಂತ ಅನ್ಯ ಉಪಾಧಿಗಳನ್ನು ಕಂಡು ಮೋಹ ಮಾಡ್ತಾನೆ. ಎಲ್ಲಿ ಅವನು ಕಾಣೋದಿಲ್ಲ ಅಲ್ಲಿ ಮೋಹ ಯಾಕಾಗತ್ತೆ. ಉಪಾಧಿ ಹಿಡ್ಕೊಂಡು ಮೋಹ ಉಂಟಾಕೈತಿ. ಉಪಾಧಿ ಸಂಬಂಧ ತಪ್ಪಿಸ್ಕೊಂಡಾಗ ಮೋಹ ಎಲ್ಲೈತಿ. ಆತ್ಮನನ್ನು ಬಲ್ಲಂಥವರು ಶೋಕ ಮೋಹವನ್ನು ದಾಟ್ತಾರವರು. ಎಲ್ಲವನ್ನ ಅಲ್ಲಗಳೆದು ತಾನಾಗಿ ಉಳಿಲಿಕ್ಕೆ ನಿರಂತರ ಪ್ರಯತ್ನ ಮಾಡೋದನ್ನ ಪೂಜೆ ನೋಡಿ. ಒಳಗ ಸ್ವಾದ ಹತ್ಯೆ ಅಂದ್ರೆ ಹೊರಗಿಂದ ಬಂದಾಕತಿ. ಏನು ಕಾಣಿಸೋದು ನಿನಗೆ. ಒಳಗೆ ಆಂತರಿಕ ಅಭ್ಯಾಸ ನಡೀತು ಅಂತ. ಒಂದೇ ಒಂದಾದಂಥ ಇರುವಿನ ಸ್ಥಿತಿಗೇನ ಕೈವಲ್ಯ ಅಂತಾರೆ. ಏಕತ್ವದ ಅನುಭವ. ಎಲ್ಲರೂ ನಾವು ಅಲ್ಲದನ್ನ ನೆನಪಿಗೆ ತಂದು ಕೂಡ ಅವ್ರದಾರ, ಅಲ್ಲದನ್ನ ಮಾಡ್ಲಿಕ್ಕೆ ಹಚ್ಚವ್ರದಾರ. ನಮ್ಮ ಬಗ್ಗೆ ಹೇಳೋರು, ನಮ್ಮ ಬಗ್ಗೆ ಎಚ್ಚರಗೊಡೋರು ಯಾರ್ದಾರ? ಎಚ್ಚರಗೊಳಿಸೋರು ಯಾರ್ದಾರ ಹೇಳಿ? ನಿಷ್ಠ ಅಂದ್ರೆ ನೆಲೆಯಾಗಿ ನಿಲ್ಲುವಿಕೆಗೆ ಅಂತಾರೆ. ಯಾವ ರೀತಿಯಿಂದಲೂ ಬಾಧೆಯನ್ನು ಹೊಂದದೆ ಇರ್ತಕ್ಕಂಥ ಇರುವಿಕೆಗೆ ಅದಕ್ಕೆ ಸದ್ರೂಪ ಅಂತಾರೆ. ಬಹುಜನ್ಮದ ಪುಣ್ಯ ಸಂಗ್ರಹದಿಂದ ಈ ಫಲ ನಮಗೆ ಸಿದ್ಧಿಸ್ತದೆ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡ್ರಿ. ಪುಣ್ಯದ ಬಂಡವಾಳ ಬೇಕಲ್ಲ. ಕೇಳರು ಯಾಕೆ ಹತ್ತವಲ್ಲ ಅಂದ್ರೆ ಪುಣ್ಯ ಇಲ್ಲ. ನಾವು ಅದನ್ನು ಗ್ರಹಣ ಮಾಡ್ಕೊಳ್ಳುವಷ್ಟು ತಾಕತ್ತು ಉಳಿದಿಲ್ಲ. ಬುದ್ಧಿಗೆ ಎಲ್ಲ ಗೆದ್ದು ತಿಂದ್ಬಿಡತ್ತೆ. ಹೌದಿಲ್ಲ?
ಅಂಥ ಒಂದು ಯೋಗ್ಯತೆ ಬೇಕಂದ್ರೆ ಪುಣ್ಯ ಕರ್ಮಗಳನ್ನು ಮಾಡು, ಅವಾಗ ನಿನಗಿದು ಹೊಳಿತೈತಿ. ಅವನು ಮಾಡೋಂಗಿಲ್ಲ ಅಂತ ಹಂಗೆ ಒಮ್ಗಿಲೆ ಕೇಳಿದ ಕ್ಷಣ ಬರ್ಬೇಕಂತ, ಕೇಳಿ ಆ ಆಚರಣೆ ಮಾಡಿದಾಗ ಬರ್ತೈತೆ ಅದು. ಆಲಿಸಿ ಆಚರಿಸಿದಾಗಳವುದು ನರರಿಗೆ ಮುಕುತಿ, ಆಲಿಸಿದಾಗಳವುದು ಅಲ್ಲ, ಅದನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೋಬೇಕಿಲ್ಲ. ಆಚರಣೆ ಒಳಗೆ ತೊಗೊಂಡಾಗ ನಿನಗಿದು ಲಾಭ. ಎಲ್ಲರೂ ನಾವು ಅಲ್ಲದನ್ನ ನೆನಪಿಗೆ ತಂದು ಕೊಡೋದು, ಅದ ಅಲ್ಲದನ್ನ ಮಾಡಕ್ಕೆ ಹಚ್ಚವ್ರದ. ನಿಷ್ಠ ಅಂದರೆ ನೆಲೆಯಾಗಿ ನಿಲ್ಲುವಿಕೆ, ಬ್ರಹ್ಮನಿಷ್ಠ ಅಂದರೆ ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಂತಂಥವ್ರು, ಅವರಿಗೆ ಬ್ರಹ್ಮನಿಷ್ಠರು ಅಂತಾರೆ. ಯಾವ ರೀತಿಯಿಂದಲೂ ಬಾಧೆಯನ್ನು ಹೊಂದದೇ ಇರ್ತಕ್ಕಂಥ ಇರುವಿಗೆ ಸ್ವರೂಪ ಅಂತಾರೆ. ಏನು ಬಹಳ ಜನ್ಮದ ಪುಣ್ಯ ಫಲ ಒದಗಿದಾಗ ಇದು ನಮ್ಗೆ ಅನುಭವಕ್ಕೆ ಬರ್ತದೆ. ನಾಟಕದಲ್ಲಿ ದೀಪ ಎಲ್ಲವನ್ನ ಹೆಂಗೆ ಬೆಳಗ್ತಾ ಇರ್ತದೆ, ಹಂಗೆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಸಾಕ್ಷಿ ರೂಪದಿಂದ ಅರಿಯುವ ಸಾಕ್ಷಿ ಚೈತನ್ಯನೇ ನೀ ನದಿ ಅಂತ ಯಾವಾಗಲೂ ಇದನ್ನು ನೆನಪಿನಾಗೆಲ್ಲ ಕಲಿಬೇಕು ನೋಡಿ. ನೀ ಆರಾಮಿರ್ಲಿಕ್ಕೆ ಈ ಜಡ ಶರೀರದ ಅವಶ್ಯಕತೆ ಇಲ್ಲ. ಏನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಇವೆಲ್ಲವನ್ನು ಸಾಕ್ಷಿಯಾಗಿ ತಿಳಿತ. ಏನು ನೋಡಾವಾಗೆ ಆಟ ಆಡ್ತಿರ್ತಾನೆ ಆಡವ. ಏನು ಇವೆಲ್ಲ ತೋರು ಎಲ್ಲ ಸೋಗಿವು. ಏನು ಮಾಡಿದ ಕರ್ಮಕ್ಕನುಸಾರವಾಗಿ ಬಂದಿರ್ತಾವೆ ಪಾತ್ರಧಾರಿಗಳು ಇವೆಲ್ಲ. ನಾವೆಲ್ಲ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ತಪ್ಪದೇ ನಡಿಬೇಕು ನೋಡ್ರಿ, ಅಂದಾಗಿ ಇದು ನಮ್ಗೆ ಅನುಭವ ಬರ್ತೈತಿ. ನಿಜವಾದ ನಮ್ಮ ಇರುವಿನ ಬಗ್ಗೆ ಶ್ರವಣ ಸಿಗೋದು ಭಾಳ ದುರ್ಲಭದ. ಅನುಭವಿಗಳು ಅದರ ಬಗ್ಗೆ ನೆನಪಿಗೆ ತಂದು ಕೊಡ್ತಾರೆ. ಅಂಥವ್ರ ಸಂಘ ಸಿಗೋದು ಭಾಳ ದುರ್ಲಭದ. ಏನು ಅದು ಸಿಕ್ಕಂತ ಅದನ್ನು ಸದುಪಯೋಗ ಮಾಡ್ಕೋಬೇಕಲ್ಲ, ಅದು ಭಾಗ್ಯ ಬೇಕು. ನೀನೇ ಆ ದೇವ ಸ್ವರೂಪನಿದ್ದಿ, ಸಚ್ಚಿದಾನಂದ ಸ್ವರೂಪ ಇದ್ದಿ ಅನ್ನೋದನ್ನು ಶ್ರವಣ ಮಾಡಬೇಕು. ತ್ರಿಕಾಲ ಬಾಧ್ಯವಾದಂಥ ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವುದನ್ನು ನಿಷ್ಠ. ಸುಖದಿಂದ ಇರೋದು ಪುಣ್ಯನೋ, ದುಃಖದಾಗ ಹೊಳ್ಳಾಡೋದು ಪುಣ್ಯನೋ? ಸುಖದಿಂದ ಇರೋದ ಪುಣ್ಯ ಆದ್ರೆ ಸುಖದಿಂದ ಇರೋ ಮಾರ್ಗ ಕಂಡ್ಕೋಬೇಕಿಲ್ಲ. ನಾವು ಅಲ್ಲದ್ರ ಬಗ್ಗೆ ಹೇಳೋದು ಕೇಳೋದು ಮಾಡ್ತೇವೆ. ನಾವು ಏನದೇವು ಅನ್ನೋದ್ರ ಬಗ್ಗೆ ಒಬ್ಬರ ಮಾಡ್ತೀರಪ್ಪ, ಅದನ್ನು ಹೇಳೋದು ಕೇಳೋದು. ನಿಮ್ಮ ಸುದ್ದಿ ತೆಗಿತೀರ, ಬರೇ ಮಂದಿ ಸುದ್ದಿ, ಅವಿಷೆಲ್ಲ ಅದ್ರಾಗ ಕಳೆದಲ್ಲ. ಮಂದಿ ಸುದ್ದಿ ಆಗ ಕಾಲ ಕಳೆದ. ನಿನ್ನ ಸುದ್ದಿ, ನಿನ್ನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡೋದು ಕೇಳಬೇಡದು. ನಿನ್ನ ಸುದ್ದಿ ತೆಗೆದ್ರೆ ಎದ್ದು ಹೊಕ್ಕಿ, ಹೌದಿಲ್ಲ? ಮಂದಿ ಸುದ್ದಿ ತೆಗೆದ್ರೆ ಒಳ್ಳೆ ಕುಂಡಿರ್ತಿ, ಇನ್ನ ಕಬರ್ಗೆಟ್ ಕುಂಡಿರ್ತಿ, ಹೌದಿಲ್ಲ? ಮಂದಿ ಸುದ್ದಿ ತೆಗೆದ್ರೆ, ನಿನ್ನ ಸುದ್ದಿ ತೆಗೆದ್ರೆ ಕುಂಡ್ರಕ್ಕಾಗಲ್ಲ, ಮನಸ್ಸು ಬೇಜಾರಾಕೈತಿಲ್ಲ, ಒಳಗೆ ಸ್ವಾದ ಹತ್ತಿಲ್ಲ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನೋ ತಿಳುವಳಿಕೆ ಮಾಡ್ಕೊಂಡು ಅದ್ರ ನೆನಪಿನಾಗಿದ್ರೆ ಅದ್ರ ಲಾಭ ಆಕೈತಿ. ಏನು ನಾವು ಏನು ಸುದ್ದಿ, ನಾವು ಅಲ್ಲದಂತ ಬೇರೆ ಅಂತ ತಿಳ್ಕೊಂಡು ನಿಮ್ಮ ಬಗ್ಗೆ ಇದ್ದದ್ದು ಏನು ಅದ್ರ ಕಡೆ ಇದೇ ಇಲ್ಲಲ್ಲ. ನಮಗೆ ಲಕ್ಷ್ಯ ಬೇಕು, ನಿರಂತರ ಲಕ್ಷ್ಯ ಕೊಟ್ಟಾಗ ಹತ್ತದ್ದು. ನಿನ್ನ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡದ್ದು ಇದ ನಿನ್ನ ಸುದ್ದಿಯಾಗ ಕಾಲ ಕಳೆದ ವೇಳೆ. ಉಳುಕಿದ ವೇಳೆ ಎಲ್ಲ ವ್ಯರ್ಥನೇ. ಏನು ಅನಾತ್ಮ ಚಿಂತನೆ ಒಳಗೆ ಕಳೆದ ವೇಳೆ ಎಲ್ಲ ವ್ಯರ್ಥ ಆತ ನಿನ್ನ ಆಯುಷ್ಯದ ವೇಳೆ ಅಂತ. ಶರೀರನ ತನಗೆ ಹತ್ತಿಲ್ಲ, ನಿಂದ ಶರೀರದೊಳಗಿನ ವಿಕಾರ ತನಗೆ ಹೆಂಗೆ ಹತ್ತತಿ?
ಮನಸ್ಸು ತನಗೆ ಹತ್ತಿಲ್ಲ ಅಂದಿಂದ ಮನಸ್ಸಿನ ವಿಕಾರನೂ ತನಗೆ ಹತ್ತಿಲ್ಲ. ಏನು ಶರೀರಾದಿಗಳನ್ನು ಬೆಳಗ್ತಕ್ಕಂಥ ಜೀವ ಚೈತನ್ಯಕ್ಕೆ ಶರೀರಾದಿಗಳ ವಿಕಾರ ಏನೂ ಹತ್ತಿಲ್ಲ. ಶರೀರ ಹುಡ್ತದೆ, ಶರೀರ ಸಾಯ್ತದೆ, ಮಧ್ಯಂತರದಲ್ಲಿ ವಿಕಾರವನ್ನು ಹೊಂದದೆ. ಆದರೆ ಇವೆಲ್ಲ ವಿಕಾರ ಆ ಚೈತನ್ಯ ಸ್ವರೂಪಕ್ಕೆ ಏನೂ ಆಗಿಲ್ಲ, ಹತ್ತಿಲ್ಲವು. ಮನಸ್ಸು ಮತ್ತು ಶರೀರ ಭಾವ ಅಡಗಿದಾಗ ಆರಾಮನ ಇರ್ತಾನೆ. ಆರಾಮಿಗೇನೋ ಜ್ವರ ಬಂದಿರ್ತಾವನ, ಆರಾಮ ಮನಸ್ಸು ಅಡಗಿಸಿದಾಗ ಅದಕ್ಕೆ ಜ್ವರ ಎಲ್ಲಿರ್ತಾವೆ ಹೇಳ್ರಿ? ಮನಸ್ಸಿನಾಗ ಇದ್ದದ್ದು ಅದು ಶರೀರ, ಮನಸ್ಸಿನಾಗ ಇಟ್ಕೊಂಡು ಮನಸ್ಸು ಅಡಗಿದ ಅದು ಹೋಗಿಬಿಡ್ತದೆ. ಇದನ್ನೆಲ್ಲ ಕೇಳಿ ಮನೆಗೆ ಹೋಗಿ ಮತ್ತೇನಾರು ಮಾಡ್ಕೋತ ಕೂತ್ರೆ, ಜಪ ಮಾಡ್ಕೋತ ಕೂತ್ರೆ, ವಿಠ್ಠಲ 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 ಅನ್ಕೋತ ಕೂತ್ರೆ ವಿಠ್ಠಲ ಇಟ್ಟಲ್ಲಿ ಏನಾಕೈತಿ? ಆಕಾಶ ಕರಗುನೂ ಆಗೋದಿಲ್ಲ, ಕೆಂಪಗೂ ಆಗೋದಿಲ್ಲ, ಯಾವಾಗಲೂ ನಿರ್ಮಲನ ಇರ್ತದೆ. ಇದರಂತೆ ನಿನ್ನ ಇರುವುದ ಯಾವ ವಿಕಾರವನ್ನು ಹೊಂದದೆ ನಿರ್ಮಲನಾಯಿತು. ಅರುವು ಮರವೆಗಳಲ್ಲಿ ಬೆರಿಕೆಯಾಗದೆ ಇರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪವೇ ತಾನು ಅನ್ನೋದನ್ನ ಸಂಪತ್ತು. ಯಾವುದು ಬದಲಾವಣೆಯನ್ನು ಹೊಂದದ ಅದಕ್ಕೆ ಸಂಸಾರ ಅಂತಾರೆ. ನೀನು ಬದಲಾವಣೆ ಆಗಿಲ್ಲ, ಬದಲಾವಣೆ ಹೊಂದೋದನ್ನು ನೋಡಾವ ನೀವು. ನೀನ ಮಂಗಲ ಸ್ವರೂಪ ಇರ್ತಿರ್ಲಿಕ್ಕಾಗಿ ಮಂಗಳಾರತಿ ಅದು ಎದಕ್ಕೆ ಬೇಕಾಗ್ಯವ? ಇದಕ್ಕೆ ಮಂಗಲ ಅನ್ನೋಂಗಿಲ್ಲ, ಮಂಗಳ ಹಾಡೋಂಗಿಲ್ಲ. ಬಾಳ್ಯಾಕ ಮಂಗಲ ಹಾಡು ಯಾಕ್ರಿ? ಮಂಗಳಾರತಿ ಅಂದ್ಬಿಡ್ತಾನ, ಮುಗಿಸೋಂಗಿಲ್ಲ ಇದನ್ನ. ಯಾಕ್ರಿ? ಮಂಗಳ ಅಂದ್ರೆ ಮುಗಿಸಾಕ ಅದನ್ನು ಮುಗಿಸೋಂಗಿಲ್ಲ. ಇದಕ್ಕೆ ಮಂಗಲ ಹಾಡಬೇಡ, ನೀನು ಬಾಳ್ಯಾಕ ಮಂಗಲ ಹಾಡು. ಬ್ಯಾಡ, ಇನ್ನು ಸಾಕಿನ್ನು ಮುಗೀತಪ್ಪ, ಅದಕ್ಕೆ ಮಂಗಳಾರತಿಪ್ಪ. ಇನ್ನು ಬಿಟ್ಟು ಬಿಡೋದನ್ನ ಬಾಳೆ ಚಿಂತನ, ಅದಕ್ಕೆ ಮಂಗಳಾರತಿ. ಇದಕ್ಕಲ್ಲ, ಆತ್ಮಚಿಂತನಕ್ಕೆ ಮಂಗಳಾರತಿ ಬೇಕಾಗಿಲ್ಲ, ಅದಕ್ಕೆ ಮಂಗಳಾರತಿ. ನೀನು ಬಾಳೆ ಇನ್ನು ಬ್ಯಾಡ, ಇನ್ನು ಇಷ್ಟು ದಿನ ಮಾಡಿದೀವಿ, ಅದರಿಂದ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಬಿಡೋದು, ಅದ್ರ ಬಗ್ಗೆ ಉದಾಸೀನ. ತಾನ ಮಂಗಲ ಸ್ವರೂಪ ಇರ್ತಿರ್ಲಿಕ್ಕಾಗಿ ಮಂಗಳಾರತಿ ಅದಕ್ಕೆ ಬೇಕಾಗ್ಯವ್ರಿ. ತಾ ಏನದೇ ಅಂತ ತಿಳ್ಕೊಳ್ಳೋದು ಬಿಟ್ಟು ಫೋಟೋ ಕೂದಿನ ಕಡ್ಡಿ ಬೆಳಗಕ್ಕೆ ಹೋಗ್ತಾನ. ಫೋಟೋ ಮೂಸಿ ನೋಡ್ತೈತಿ ಅಂತ ಆ ವಾಸನೆಗೆ ಊದಿನ ಕಡ್ಡಿ ವಾಸನೆಗೆ ಎಲ್ಲ ಸಂಕಟ ಹೊಕ್ಕಾವು, ನಿನಗೆ ಹೊರಬೀಳ್ತಾವು ನಾವು. ಹೊರಗಿನ ಪೂಜೆ ಏನೈತೆ, ಪೂಜೆ ಪುನಸ್ಕಾರ ಎಲ್ಲ ಡೋಂಗಿ, ಅದರಿಂದ ಏನೂ ಲಾಭ ಇಲ್ಲ ನೋಡಿ. ತತ್ಕಥನ, ತತ್ಚಿಂತನ, ತತ್ಪರಸ್ಪರ ಪ್ರಬೋಧನ, ಇದಕ್ಕೆ ಸ್ವಾಧ್ಯಾಯ, ಸ್ವರೂಪದ ಅಧ್ಯಯನ, ಅಧ್ಯಾಪನ ಅಂತಾರೆ. ಕಲಿಯೋದು ಕಲಿಸೋದು. ಅದನ್ನು ಬಿಟ್ಟು ಇರಬೇಡ ಅಂದ, ಚ್ಯುತಿಯನ್ನು ಹೊಂದಬೇಡ. ಸ್ವರೂಪದ ಅಧ್ಯಯನ ಅಧ್ಯಾಪನದಿಂದ ಚ್ಯುತಿಯನ್ನು ಹೊಂದಬೇಡ, ಬಿಟ್ಟಿರಬೇಡ ಅಂದ. ತನ್ನ ಗುಣಧರ್ಮ ಲಕ್ಷಣಗಳನ್ನು ಶರೀರದಾಗ ಆರೋಪ ಮಾಡ್ಕೊತಾನ, ಶರೀರದ ಗುಣಧರ್ಮ ಲಕ್ಷಣಗಳನ್ನು ತನ್ನ ಮ್ಯಾಗ ಆರೋಪ ಮಾಡ್ಕೊಂತಾನ. ಇದಕ್ಕೆ ಅನ್ಯೋನ್ಯಾಧ್ಯಾಸ ಅಂತಾರೆ. ಇದು ಹೋಗ್ಬೇಕಾತಂದ್ರೆ ಮೊದಲು ನಿನ್ನ ಕೆಲಸ, ನೀ ಯಾರದೇನೋ ತಿಳ್ಕೊ. ಈ ಅಧ್ಯಾಸ ನಿವಾರಣೆಗಾಗಿ ಪ್ರಯತ್ನವನ್ನು ಮಾಡು. ಇಲ್ಲಾಂದ್ರೆ ಮೊದಲು ಅಧ್ಯಾಸ ಗಟ್ಟಿ ಆಕೈತಿ. ನೀ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ವಾಸನೆಗೆ ಅನುಗುಣವಾಗಿ ಜನ್ಮ ಜನ್ಮಾಂತರ ತಿರುಗುವುದು ತಪ್ಪುದಿಲ್ಲ. ಜೀರ್ಣವಾದ ಬಟ್ಟೆಯನ್ನು ಕಳೆದೊಗೆಯುವಂತೆ ಜೀರ್ಣವಾದ ಶರೀರವನ್ನು ಬಿಟ್ಟು ಜೀವ ಮತ್ತೊಂದು ಶರೀರ ಧಾರಣ ಮಾಡ್ತೈತಿ. ಬರೋದೈತೆ ಅದು, ಒಂದಿಲ್ಲ ಒಂದು ಶರೀರ ಕಾದು ಕೂತೈತಿ ನಮಗೆ, ಮಾಡಿದ ಕರ್ಮಕ್ಕನುಸಾರವಾಗಿ. ಎಂಥ ಕರ್ಮ ಮಾಡಿರ್ತಿ ಅಂಥ ಜನ್ಮ ನಮಗೆ ಕಾದು ಕೂತಾವ. ಎಂತೆಂಥ ಜನ್ಮನ ಎಂತೆಂಥ ಕರ್ಮ ಮಾಡಿರ್ತಿ ಅದಕ್ಕೆ ತಕ್ಕಂಗೆ ಬರ್ತಾವ ನಿಮಗೆ ಜನ್ಮಗಳು. ಅದು ಮುಂದುವರಿತೈತಿ.
ಜ್ಞಾನ ಆಗೋ ಮಠ ಇದು ಇರುವುದನ್ನು ಜನ್ಮಾಂತರ ತಪ್ಪೋದಿಲ್ಲ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡು ಸಮಾಧಿ ಹೊಂದಿ ನೀನು ಯಾರಿದ್ದಿ ಅನ್ನುವಂಥ ಖಾತ್ರಿ ಮಾಡಿಕೊಳ್ಳೋ ಮಠ ನಿನಗೆ ಇದು ತಪ್ಪೋದಿಲ್ಲ. ಹುಟ್ಟು ಸಾವುಗಳು ಇರುವನಗೂ ಕರ್ಮಕ್ಕನುಸಾರವಾಗಿ ಮುಕ್ತಿ ಹೊಂದಬೇಕನ್ನುವಂಗಿದ್ರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದೋದು. ಹುಟ್ಟಿ ಬರೋದಂದ್ರೆ ಸಂಕಟ ಹೊಂದಕ್ಕಾಗ ಇದ್ರ ಆರ್ಬಾರ ಹಿಡಿಬೇಕಾಗತ್ತೆ ಇರುವ ಮಠ. ಹೌದಿಲ್ಲ, ಶರೀರ ಐತೆ ಅಂದ್ರೆ ಇದು ಆರ್ಬಾರ ಹಿಡಿಬೇಕು. ಶರೀರ ಇರಲಿಲ್ಲ ಅಂದರೆ ಏನು ಮಾಡುವ ಅದನ್ನು ಏನೂ ಮಾಡುವ ಆರಾಮನೇ ಇರ್ತೀನಿ ಅಂತ. ಶರೀರ ಸಂಬಂಧ ತಪ್ಪಿಸ್ ಹೆಂಗಿರ್ತೀನಿ ನೋಡ್ಕೊ. ನಿದ್ಯಾಗೆಲ್ಲ ಶರೀರ ಸಂಬಂಧ ತಪ್ಪಿರ್ತೈತಿ, ಅಲ್ಲಿ ಆರಾಮನ ಕಂಡ 8 ತಾಸು ಗಟ್ಟಲೆ ಹೆಂಗಿರ್ತದೆ, 7-8 ತಾಸು ಆರಾಮ ಇರ್ತೀನಿ ಸಂಬಂಧ. ಈಗ ಎಚ್ಚರಿಕೆಯಾಗಿ ಹತ್ತಿಗಷ್ಟು ಚಾಲು ಆಗ್ತಿದ್ದನು. ಇದನ್ನು ತೊಳಿಬೇಕು, ಮತ್ತು ಇದಕ್ಕೆ ಏನಾರು ಹಾಕಬೇಕು, ಮತ್ತು ಹಾಕಿದ್ದನ್ನು ಹೊರಗೆ ಹಾಕಬೇಕು. ಹೌದಿಲ್ಲ, ಹಾಕಲಿಲ್ಲ ಅಂದ್ರೆ ಮತ್ತೆ ದವಾಖಾನೆಗೆ ಹೇರ್ಬೇಕು. ಹೌದಿಲ್ಲ, ಹಾಕಿದ್ದು ಹೊರಗೆ ಹೋಗಲಿಲ್ಲ ಅಂದ್ರೆ ದವಾಖಾನೆಗೆ ಮಾಡ್ತಿದ್ದನು. ಏನೋ ಆಗೈತಿ ಇದಕ್ಕಂತ. ಬರೀ ಹೊರಗಿನ ತೆಗೆದು ಒಳಗೆ ಹಾಕೋದು, ಒಳಗಿನ ತೆಗೆದು ಹೊರಗೆ ಹಾಕೋದು, ಇದನ್ನ ಮಾಡೋದಾಗೈತೆ ನಾವು. ಏನು ಮಾಡಿದಪ್ಪ ಇದು ಲಾಭ ಏನು ಮಾಡ್ಕೊಂಡೆ? ಬರೀ ತಿನ್ನೋದು, ತಿನ್ಕೋದು, ತಿಕ್ಕೋದು, ಇದನ್ನ ಮಾಡಿದೆ. ಇದಕ್ಕಿಂತ ಹೆಚ್ಚಿಂದ ಏನು ಕಮ ಮಾಡಿರಿ ಹೇಳಿ? ಇದನ್ನು ಮಾಡಿ ಯಾರೇ ರೇಟೆಡ್ ಸುಖಿಗಳಾಗಿರಿ. ಇದ ನಡೀತಪ್ಪ ನಿನ್ನ ಜೀವನದ ಉದ್ದಕ್ಕೂ. ಎಷ್ಟು ಜನ್ಮ ಹುಟ್ಟಿ ಬಂದರೂ ಇದನ್ನ ಮಾಡಿದೆಲ್ಲ. ಏಟ್ ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟ ಅದಕ್ಕೆ ಹಾಕಿ ನಿನ್ನ ಕೆಲಸ ನೀವು ಮಾಡ್ಕೊಳ್ಳಿಲ್ಲಲ್ಲೋ. ನಿನ್ನ ಸುದ್ದಿ ನೀ ಕಾಲು ಕಳೆಯಲಿಲ್ಲಲ್ಲೋ, ಮಂದಿ ಸುದ್ದಿ ಕಾಲು ಕಳೆದಿಲ್ಲೋ. ಬಿಟ್ಟಿಯ ಕೆಲಸಕ್ಕೆ ನಿಂತುಕೊಂಡೆ, ನಿನ್ನ ಎಲ್ಲ ಕಿಮ್ಮತ್ತನ್ನು ಕಳ್ಕೊಂಡೆ. ಇಷ್ಟು ದಿನ ಬದುಕಿ ಏನು ಮಾಡಿದೆ ಅಂತ ಪದ ಅಂತಾರಲ್ಲ, ಯಾಕ್ರಿ? ಇಷ್ಟು ದಿನ ಇಲ್ಲೇ ಇದ್ದ ಏನು ಕಂಡೆ, ಆನೆ ಗಟ್ಟಿ ಮಾಡಿ ಹೇಳೋ ಹೊಸ ಮುಂಡೆ ಅಂತ. ಕಷ್ಟದ ಸಂಸಾರ ನಂಬಿಕೊಂಡೆ, ಅಲ್ಲದ ಜನರಿಗೆ ನಡ್ಕೊಂಡೆ, ನಿನ್ನ ಎಲ್ಲ ಕಿಮ್ಮತ್ತನ್ನು ಕಳ್ಕೊಂಡೆ ಅಂತ. ಬಲ ಶಿವಾನಂದನ ಕಳ್ಕೊಂಡೆ, ನಾಳೆ ಯಮ ಒದಿವ ಕುಂಡಿ ಅಂತ. ಯಮನ ಕೈ ಹಾಕಿಕೊಂಡು ಹೋದೆಲ್ಲ ನೀನು. ಏನು ಮಾಡಿದ್ದೀನಿ ನೀನು? ಮಾಡಿದ್ದು ಎಷ್ಟು ಹೇಳಿದ್ರು ಅದ್ರ ಕಡೆ ಎಲ್ಲ ಕೊಡಿಲ್ಲಲ್ಲ. ಬಲ್ಲವ್ರು ಹೇಳಿದ್ರು ಮಾತು ದಾದ ಅನಿಸ್ಲಿಲ್ಲ. ಅವಾಗ ಮೈಯಾಗಿ ಏನಿದ್ದಾಗ ಯಮಕ್ಕಿತ್ತು. ಯಾಕ್ರಿ? ಏನೇನು ಮಾಡೋದು, ಮಜಾ ಮಾಡೋಣ ಅಂತ. ಮಜಾ ಮಾಡಕ್ಕೆ ಹೋಗಿ ಇದ್ದ ಸಮಾಧಾನ ಕಳ್ಕೊಂಡು ಕುಂತಿಲ್ಲ ನೀನು. ಎಷ್ಟು ಶರೀರ ಹಾಳು ಮಾಡ್ಕೊಂಡು ಹಿಂಗೆ ಹೋಗ್ಯಾವ ಹೇಳಲಿ ಅಜ್ಞಾನದೊಳಗೆಲ್ಲ. ಯಾವಾಗ ನಿನಗಿದು ಹೊಳಿಬೇಕಪ್ಪ? ಇದು ಈ ಶರೀರದ ಲಾಭ ಯಾವಾಗ ತಗೊಳ್ಳೋ? ಮನುಷ್ಯ ಕುಲದ ಜನದ ಲಾಭ ತನ್ನನ್ನು ತಿಳ್ಕೊಳ್ಳೋ ಪ್ರಯತ್ನದ ತೊಡಗಬೇಕು ನಾವು. ಬ್ರಹ್ಮನಿಷ್ಠರು ಎಲ್ಲಿರ್ತಾರೆ ಅಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳಿರ್ತಾವೆ. ಅಂಗುಷ್ಟಾಗ್ರ ವಕೀಲ ತೀರ್ಥ ಅಂದಾರ. ಮಹಾತ್ಮರ ಪಾದದಡಿಯೊಳಗೆ ಎಲ್ಲ ಪುಣ್ಯಕ್ಷೇತ್ರಗಳಿರ್ತವೆ. ಬಂದು ನಿಂದಡೆ ಎಲ್ಲ ಪುಣ್ಯಕ್ಷೇತ್ರವೆನಿಸುವುದು. ಅವನು ಎಲ್ಲಿ ಬಂದು ನಿಂದಿರ್ತಾನೆ ಪುಣ್ಯಕ್ಷೇತ್ರ ಆಗ್ಬೇಕು. ಮಹಾತ್ಮರು ಹೇಳಿದಂಥ ವಿಚಾರಗಳೇ ಲಕ್ಷ್ಯ ಅವ್ನು ಕೊಡ್ತಾನ, ಅವನ ಜನ್ಮ ಸಾರ್ಥಕ ಆಕೈತಿ ನೋಡ್ರಿ. ಶ್ರವಣ ಅನ್ನುವಂಥದ್ದು ಏನದ, ಮಹಾತ್ಮರು ಹೇಳುವಂಥ ವಿಚಾರಗಳೇನದ ಅವನು ಮನಮುಟ್ಟಿ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಸ್ವಲ್ಪ ಯಾಕಾಗೋಲ್ದ್ಯಾಕ? ಶ್ರವಣ ಅನ್ನುವಂಥದ್ದು ಲೋಕೋತ್ತರ ಸಾಧನ. ಅದು ದೊಡ್ಡ ಲಾಭ ಕೊಡ್ತೈತಿ. ಅಧ್ಯಾತ್ಮ ವಿಚಾರ ಏನದ ದೊಡ್ಡ ಲಾಭದ ಇದ್ರೊಳಗೆ. ಇದನ್ನ ಕೈ ಬಿಟ್ಟೆ ಅಂದ್ರೆ ನೀ ಜನ್ಮ ಅಂತ ನರಕಕ್ಕೆ ನಾವು ಹೊಂಟೀನಿ. ಯಾರಿಗೆ ತೊಂದರೆ ಕೊಡಬಾರ್ದು, ಯಾವಾಗಲೂ ಆರಾಮಿರ್ಬೇಕು ಅನ್ನೋಂಗಿದ್ರೆ ತನ್ನನ್ನು ತಿಳ್ಕೊಳ್ಳೋ ಪ್ರಯತ್ನದಾಗ ತೊಡಬೇಕು ನೋಡ್ರಿ. ತನ್ನ ಆತ್ಮಚಿಂತನದ ವಿಚಾರದಾಗಿದ್ದ ಅಂದ್ರೆ ಇನ್ನೊಬ್ಬರು ಹೊಸಬರಿಗೂ ಪ್ರಸಂಗನ ಬರುದಿಲ್ಲಲ್ಲ. ಯಾಕ್ರಿ? ಪುರುಷೋತ್ತ ಸಿಗುದಿಲ್ಲ ನಮ್ಗೆ. ಇನ್ನೊಬ್ಬರ ಸುದ್ದಿ ಮಾತಾಡಕ ಇನ್ನೊಬ್ರು ಇದಾಗ ಪುರುಷೋತ್ತನ ಸಿಗುದಿಲ್ಲ. ಯಾವಾಗಲೂ ತನ್ನ ಈ ಕಾಯಕದಾಗ ತೊಡಗಿದ್ರೆ
ಆತ್ಮಚಿಂತನದ ಕಾಯಕದಾಗ ತೊಡಗಿದಂದ್ರೆ ಇನ್ನೊಬ್ಬರು ಉಸಾಬರಿ ತೆಗಿಯಕ್ಕೆ ಪುರುಸೊತ್ತ ಇಲ್ಲ ನಮಗೆ. ಏನು ಗೊತ್ತಿಲ್ಲಪ್ಪ ನನಗಂತ. ಅದ ಆರಾಮ. ಜಗತ್ತಿನ ಸುದ್ದಿ ಗೊತ್ತಿಲ್ಲದೆ ಇದ್ರೆ ನೀ ಆರಾಮ ಇರ್ತೀವಿ, ಗೊತ್ತಿದ್ರೆ ಆರಾಮ್ ಕಳ್ಕೊತೀವಿ ನೋಡಿ. ನಿನ್ನ ವಿಚಾರದೊಳಗೆ ನೀ ನಿರಂತರ ತೊಡಗಿದೆ ಅಂದ್ರೆ ಮನುಷ್ಯನ ಬೆನ್ನು ಹತ್ತಿ ನೆರಳು ಹೆಂಗೆ ಬರ್ತೈತಿ, ಹಂಗೆ ನಿನ್ನ ಬೆನ್ನು ಹತ್ತಿ ಎಲ್ಲ ಶಾಸ್ತ್ರ, ಪುರಾಣ, ಬೈಬಲ್, ಕುರಾನ್ ಎಲ್ಲ ನಿನ್ನ ನಾಯಿ ಹಂಗೆ ಬೆನ್ನು ಹತ್ತವು. ನಿನ್ನ ನೆನಪಿನಾಗ ನೀ ಇರಾಕೈತಿ ಅಂದ್ರೆ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದೆ ಅಂತ ಎಲ್ಲವೂ ನಿನ್ನ ಬೆನ್ನು ಹತ್ತಿ ನೆರಳು ಬಂದಂಗೆ ಎಲ್ಲ ನಿನ್ನ ಬೆನ್ನು ಹತ್ತಿ ಬರ್ತವೆ. ಏನು ನಾವು ಅವುಗಳು ಬೆನ್ನು ಹತ್ತಿ ಹೊಂಟೀವಿ, ವಸ್ತುಗಳು, ವಿಷಯ ವಸ್ತುಗಳು ಬೆನ್ನು ಹತ್ತಿ ಹೊಂಟೀವಿ. ಅಂದಲ್ಲೇ ಧನು ಯಾಕೆ ನಾವು ತಿಕ್ಕಾಕತ್ತೇವೆ ಅದ್ರ ಬೆನ್ನು ಹತ್ತಿದಲ್ಲಿ. ಎಲ್ಲ ನಿನ್ನ ಬೆನ್ನು ಹತ್ತುವಂಗೆ ಮಾಡ್ಕೋ, ಜಗತ್ತೆಲ್ಲ ನಿನ್ನ ಬೆನ್ನು ಹತ್ತುವಂಗೆ ಮಾಡ್ಕೋ. ನೀ ಜಗತ್ತಿನ ಕಡೆ ಲಕ್ಷ ಕೊಡಕ್ಕೆ ಹೋಗ್ಬೇಡ, ನೀ ಜಗತ್ತಿನ ಬೆನ್ನು ಹತ್ತಕ್ಕೆ ಹೋಗ್ಬೇಡ. ನಾವು ಇವು ತೋರಿಡುವಂಥ ವಸ್ತುಗಳು ಬೆನ್ನು ಹತ್ತಿ ಜಗತ್ತೆಲ್ಲ ನಿನ್ನ ಕಡೆ ಬೆನ್ನು ಹತ್ತುವಂಗೆ ಮಾಡ್ಕೋಬೇಕಾದ್ರೆ ನಿನ್ನ ನಿಜದ ಕಡೆ ನೀ ಲಕ್ಷ ಕೊಡ್ಬೇಕು. ಆತ್ಮಚಿಂತನದ ಅಭ್ಯಾಸದೊಳಗೆ ನಿಷ್ಠೆಯಿಂದ ನೀ ತೊಡಗಿದಾಗ ಜಗತ್ತೆಲ್ಲ ನಾಯಿ ಹಂಗೆ ನಿನ್ನ ಬೆನ್ನು ಹತ್ತೈತಿ. ಆ ಅಭ್ಯಾಸದಾಗ ನಿಷ್ಠೆಯಿಂದ ನೀ ತೊಡಗಿದೆ ಅಂದರೆ ಜಗತ್ತೆಲ್ಲ ನಾಯಿ ಅಂತೆ ನಿನ್ನ ಕಾಲು ನೆಕ್ಕುತ್ತಾ ಬೆನ್ನು ಹತ್ತುತ್ತದೆ ಅಂತ ಮಾಡಿ ನೋಡ್ಕೋ. ಒಲ್ಲೆ ಅಂದ್ರೆ ಹೋಗ್ಕೋ. ಅದ್ಯಾಕಾದೈತ್ರಿ ನಾವು ಇದನ್ನ ಮಾಡೋಣ, ಇದ್ರಾಗ ಹಣಿಕೆ ಹಾಕ್ತೇವೆ, ಹಣಿಕೆ ಹಾಕೊಂತ ಹಣಿಕೆ ಹಾಕಿ ಏನು ಅನ್ನೋಲಿ ಹೊಂಟಿ ನೋಡ್ಕೋ. ಜೀವನ ಪರ್ಯಂತರ ದುಃಖನ ಹೊಂದಿದೆ. ಏನು ಮೂರು ಶರೀರಗಳನ್ನು ಎದುರಿಟ್ಟು ಅರಿತಕ್ಕಂಥ ಚೈತನ್ಯ ಸ್ವರೂಪಕ್ಕೆ ಪ್ರತ್ಯೇಗಾತ್ಮ ಅಂತಾರೆ. ಅದಕ್ಕೆ ತೂರ್ಯ ಅಂದರು. ಏನು ಅದು ಆವಾಗ ತೂರ್ಯಾವಸ್ಥೆಯನ್ನು ಹೊಂದಿದಾಗ ಮೂರು ಶರೀರಗಳನ್ನು ಎದುರಿಟ್ಟು ಅರಿತಕ್ಕಂಥ ನಿನ್ನ ಸ್ಥಿತಿ ಪ್ರಾಪ್ತ ಆಗ್ತದೆ. ಏನು ಶರೀರ ಹೆಂಗೆ ಮುಪ್ಪಾಕೈತಿ ನೋಡ್ರಿ, ಹಂಗಂಗೆ ಮನುಷ್ಯನೊಳಗಿನ ಆಶೆ ಹೆಚ್ಚಕ್ಕಂತ ಹೊಂಟೈತಿ. ಯಾವ ಮುದುಕಿಗೆ ಕಡಿಮೆ ಆಗೈತಿ ಹೇಳ್ರಿ, ಉಣ್ಬೇಕು ಉಡ್ಬೇಕು ಅನ್ನೋ ಆಶಾ. ಶರೀರ ಮುಪ್ಪಾದಂಗೆ ಆಶಾ ಹರಿಯದ್ದಾಗೈತಿ. ಆಶಾ ತರುಣ ಐತಿ, ಶರೀರ ಜೀರ್ಣ ಐತಿ. ಶರೀರ ಮುಪ್ಪಾದಂಗೆ ಇದ್ರ ಹಾವಳಿ ಹೆಚ್ಚಾಗೈತಿ ನೋಡಿ, ಆಶಾದ ಹಾವಳಿ. ಮುದುಕಾದಂಗೆ ಮುದೇರಿ ತಿರುಗಿ ಅಂತಂತಿರ್ತಾರೆ. ಮನುಷ್ಯಾಗ ಹಂಗೆ ಅನಿಸ್ತೈತೆ ಅದು ನೋಡಿ ನೀವು ಬೇಕಾದ್ರೆ. ಈ ಸಂಸ್ಕಾರ ಇತ್ತಂದ್ರೆ ಏನಾರ ಅದು ಕಡಿಮೆ ಆಗೈತಿ, ಬರ್ತಿಲ್ಲ ಅಂದ್ರೆ ಬರೇ ಅದ ಹೆಸನ, ಮತ್ತೊಂದು ಏನಿಲ್ಲ. ಏನು ತೋರುತ್ತನು ಅಂದ್ರೆ ಈ ಶರೀರ ಈ ಶರೀರಕ್ಕಂತಾರ ಜಡ ಶರೀರ. ಸದಮಳ ಅಂದ್ರೆ ವಿಷಯಾದಿಗಳ ಸಂಬಂಧ ಇಲ್ಲದ ಅನುಭವ ಬರುವಂಥ ಆನಂದ. ಓಜಸ್ಸು ಅಂದ್ರೆ ಶಕ್ತಿಗೆ ಅಂತಾರೆ. ಮನಸ್ಸು ವಿಚಾರ ಶಕ್ತಿಯಿಂದನೇ ಅದು ನಿಲ್ತದೆ. ಬಾಕಿ ಏನು ಮಾಡಿದ್ರು ಮನಸ್ಸು ನಿಲ್ಲೋದಿಲ್ಲ. ವಿವೇಕ ವೈರಾಗ್ಯನ ಮುಖ್ಯದ ನೋಡ್ರಿ. ಅಭ್ಯಾಸದ ಶೈಲಿ, ಅಭ್ಯಾಸಿಗೆ ಇವೆಲ್ಲ ತೋರ್ತಾವೆ. ಮುಂದುವರೆದ ಸಾಧಕನಿಗೆ ಸೂಕ್ಷ್ಮ ಶರೀರ ಅನಾಥನಾದಿಗಳು ಕೇಳಿಸ್ಬೇಕು. ಅದೇ ಅದರ ಗುರುತು. ಯಾವ ಸಾಧು ಸನ್ಯಾಸಿಗಳಿಗೆ ಅನಾಥನಾದಿಗಳು ಕೇಳಿಸ್ತಾವೆ, ಸೂಕ್ಷ್ಮ ಶರೀರ ಕಾಣಿಸ್ತಾವೆ ಹೇಳ್ರಿ. ಆದರೆ ಅಭ್ಯಾಸದಾಗ ತೊಡಗಿಲ್ಲ ನಾವು, ಬರೇ ಹೊರಗಿನ ಗದ್ದಲ್ದಾಗ ಬಿದ್ದೇವೆ ನಾವು. ಹೊರಗಿನ ಕಂತ್ರಾಟದಾಗ ಬಿದ್ದರೆ ನಮ್ಮನ್ನು ನಾವು ತಿಳ್ಕೊಳಕ್ಕಾಕೈತಿ ನಾವು. ಬರೀ ಹೊರಗಿನ ಗದ್ರ ಊದಿನ ಕಡ್ಡಿ ಗಂಟಿ ಬಡ್ಕೊತ ಕೂತ್ರೆ ಮನಸ್ಸು ಏಕಾಗ್ರ ಆಕೈತೇನೆ. ಎಲ್ಲಿ ಮನಸ್ಸು ಏಕಾಗ್ರ ಆದಾಗ ಇವು ಅನಾಹತನಾದಗಳು ಸೂಕ್ಷ್ಮ ಶರೀರಗಳು ಕಾಣಿಸ್ತಾವೆ. ನೀ ಗಂಟಿ ಬಾರಿಸ್ಕೊಂತ ಹೊರಗಿನ ಹೂ ಏರ್ಸಿನ ಪತ್ರಿ ಏರ್ಸಿನ ಮಾಡಿರೋದು ಎಲ್ಲಿ ಕೆಲಸ ಆಗಬೇಕು? ಎಚ್ಚರಿಕೆಯೊಳಗೆ ಸತ್ವಗುಣ ಮಲಿನ ಇರ್ತದೆ, ಅದು ಹೋಗ್ಬೇಕು ನೋಡ್ರಿ. ಏನು ಒಮ್ಮೆ ಸತ್ವ ಆಕೈತಿ, ಒಮ್ಮೆ ರಜೆ ಆಕೈತಿ, ಒಮ್ಮೆ ತಮ ಆಕೈತಿ. ಒಂದು ಮ್ಯಾಗಿದ್ದಾಗ ಎರಡು ತೆಳಗೆ ಬಿದ್ದಿರ್ತಾವೆ, ನೆಗ್ಗಲು ಮುಳ್ಳಂಗೆ. ಮನಸ್ಸು ತನ್ನ ವಾಸನ ನಾಶ ಮಾಡಿಕೊಂಡು ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇದರ ಅನುಭವ ನಮಗಾಗಕ್ಕೆ ಶುರು ಆಕೈತಿ. ಎಲ್ಲ ವಿಚಾರಗಳು ಅಡಗಿದ ಕೂಡಲೇ ನಿದ್ದೆ ಬರ್ತೈತಿ. ನಿದ್ದೆಯಿಂದ ಎಚ್ಚರಾದ ಕೂಡಲೇ ಮತ್ತೆ ಮೊದಲಿನ ವಾಸನಾದಿಗಳು ಬರ್ತಾವೆ.
ಅದಕ್ಕೆ ನಿದ್ರೆಯನ್ನು ನಾವು ಮೀರಬೇಕಾಗ್ತದೆ. ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಹಿರಿದಶನವನ್ನು ಮಟ್ಟದಲ್ಲಿಡಬೇಕು. ಊಟ ಅದು ಹಿಡಿತದಾಗಿರ್ಬೇಕು. ಅತಿ ಕಡಿಮೆ ತಿನ್ನೋವಾಗ ಹತ್ತುದಿಲ್ಲ, ಅತಿ ಹೆಚ್ಚು ತಿನ್ನೋವಾಗ ಹತ್ತುದಿಲ್ಲ. ಅತಿ ಕೆಲಸ ಮಾಡೋವಾಗ ಯೋಗ ದಕ್ಕೋದಿಲ್ಲ, ಅತಿ ಆಲಸಿಗೆ ಇದು ದಕ್ಕೋದಿಲ್ಲ ಅಂತ. ಅತಿ ಎಚ್ಚರ ಇರೋವಾಗ ದಕ್ಕೋದಿಲ್ಲ, ಅತಿ ನಿದ್ದೆ ಮಾಡೋವಾಗ ಯೋಗ ದಕ್ಕೋದಿಲ್ಲ ಅಂತ. ಎಲ್ಲದರಲ್ಲಿ ನಾವು ಮಿತವನ್ನು ಸಾಧಿಸಬೇಕಾಗತ್ತೆ. ಯೋಗದ ಅಭ್ಯಾಸವನ್ನು ಮಾಡಬೇಕಾತಂದ್ರೆ ಎಲ್ಲಿವರೆಗೆ ಈ ವಾಸನಾದಿಗಳ ನಾಶ ಆಗುವುದಿಲ್ಲ ಅಲ್ಲಿವರೆಗೆ ಅದು ಸಮಾಧಿ ಅಥವಾ ತೂರಿ ಪದವನ್ನು ನಮಗೆ ಹೊಂದಲಿಕ್ಕೆ ಆಗುವುದಿಲ್ಲ. ಅದನ್ನು ಹೊಂದಿದಾಗ ನಾವು ಯಾರಿದ್ದೇವೆ ಅನ್ನೋದು ಖಾತ್ರಿ ಆಕೈತಿ. ವಿವೇಕ ವೈರಾಗ್ಯದ ಬಲದ ಮ್ಯಾಗ ಮೂರೂ ಶರೀರಗಳನ್ನು ಮೀರಿ ಮನಸ್ಸನ್ನು ಸ್ವರೂಪದಲ್ಲಿ ನಿಲ್ಲಿಸಲಿಕ್ಕೆ ಬರ್ತೈತಿ. ಇದ್ದು ತೋರ್ಸ್ಯಾರಿಲ್ಲ, ಅವ್ರು ಹೇಳಿದ ಮಾತಿನ ಮ್ಯಾಗ ನಂಬಿಗಿಲ್ಲ ನಾವು. ಮೊದಲಿಗೆ ಅಭ್ಯಾಸಿಗೆ ರಾಕ್ಷಸ ದೇವತಾದಿಗಳ ಸೂಕ್ಷ್ಮ ಶರೀರಗಳು ಕಾಣಿಸ್ಬೇಕು. ಕೆಲವರಿಗೆ ಮೊದಲ ಸೂಕ್ಷ್ಮ ಶರೀರ ಕಾಣಿಸ್ತಾವೆ, ಹಿಂದಗಡೆ ಅನಾಥನಾದಗಳು ಕೇಳಿಸ್ತಾವೆ. ಕೆಲವರಿಗೆ ಮೊದಲ ಅನಾಥನಾದ ಹಿಂದಗಡೆ ಸೂಕ್ಷ್ಮ ಶರೀರ ಕಾಣಿಸ್ತಾವೆ. ಅಭ್ಯಾಸ ಮಾಡಿದವಾಗ ಬರುದ್ರಿ ಇದು. ಅಭ್ಯಾಸ ಮಾಡ್ಲಿಕ್ಕೆ ಕೂತ್ರೆ ಕನಿಷ್ಠನಿಗೆ 12 ತಿಂಗಳು ಹಿಡಿತದೆ, ಮಧ್ಯಮನಿಗೆ 6 ತಿಂಗಳ, ಉತ್ತಮನಿಗೆ 3 ತಿಂಗಳಲ್ಲಿನೇ ಕೆಲಸ ಆಕೈತಿ. ನಾವು ಈ ಕನಿಷ್ಠ ವರ್ಗದಾಗೂ ಇಲ್ಲ. ಎಷ್ಟು ತಿಂಗಳಾತೀಗ ಯಾಕ್ರಿ ಕೇಳಾಕೈತಿ? ಎಷ್ಟು ವರ್ಷಗಳಾದವು? ಏನಾರ ಒಂದೀಟ ಐತೆ ನನಗೆ ಕುಂಡ್ರಬೇಕನ್ನೋದೇ ಇಲ್ಲ. ಅಲ್ಲಿ ಕೇಳಿದ್ದನ್ನು ಹೊಳೆ ತಿರುಗಿಕೊಂಡ್ರು ಇದೇ ಇಲ್ಲ. ಎಲ್ಲ ಕಟ್ಟಾದಾಗ ಕುಂಡಿರ್ತೀವಿ ಮನೆ ಹಿಡಿದು, ಹೌದಿಲ್ಲ? ಸುಮ್ಮನೆ ಇದನ್ನು ನೆನಪು ಮಾಡ್ಕೊತ ಕುಂಡ್ರದೇ ಇಲ್ಲ. ಅವ ಮನಸ್ಸಿನಾಗ ಅದೇ ಇರ್ತೈತೆ. ಅದ್ರಾಗನೇ ಇರ್ತೀನಿ, ಅದ್ರಾಗ ಐತಿ, ಇದ್ರಾಗ ಐತಿ, ಬರೇ ವಿಷಯ ಚಿಂತನದಾಗ ಕೊಂಡಿರ್ತೀನಿ. ಎಲ್ಲ ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಟ್ಟು ಇವು ಆತ್ಮಚಿಂತನದ ಅಭ್ಯಾಸದಾಗ ನಿಷ್ಠೆಯಿಂದ ಕುಂತಾಗಿದ ಅನುಭವ ಬರ್ತದೆ. ಯಾರು ಇದು ಅಭ್ಯಾಸ ಮಾಡೋರು? ಯಾರು? ಅಭ್ಯಾಸ ಇಲ್ಲದ ಹೊರತಿದ ಅನುಭವ ನಮಗೆ ಬರುವುದೂ ಇಲ್ಲ. ಮೂರು ಅವಸ್ಥೆಗಳ ಕಾಟ ಹೋದಾಗ ಎಲ್ಲ ಚಿಂತೆ ಕಡಿತೈತಿ ನೋಡ್ರಿ. ಈ ಮೂರು ಅವಸ್ಥೆಗಳು ಕಪಟದ ಮೋಸದ ಅವಸ್ಥೆಗಳದಾವೆಲ್ಲ. ಈ ಕಪಟದ ಅವಸ್ಥೆಗಳನ್ನು ತೋರದಂಗೆ ಮಾಡ್ಕೋಬೇಕು. ಇನ್ನೊಮ್ಮೆ ಎಂದೆಂದು ಇವು ನೆನಪಿಗೆ ಬರಬಾರ್ದು. ಎಚ್ಚರನೂ ಬರಬಾರ್ದು, ಕನಸನೂ ಬರಬಾರ್ದು, ನಿದ್ದೆನೂ ಹತ್ತಬಾರ್ದು. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಾಗ ಈ 4ನೇ ಅವಸ್ಥೆ ಸಮಾಧಿ ಅಥವಾ ತುರ್ಯಾವಸ್ಥೆ ಅನುಭವಕ್ಕೆ ಬರ್ತದೆ. ಅವಾಗ ನಾವು ಯಾರಿದ್ದೀವಿ ಅನ್ನೋದು ಖಾತ್ರಿ ಆಕೈತಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಚಿಂತೆ ಕಡಿತೈತಿ ನಮ್ಗೆ. ಬರೀ ಮಾತಾಡೋದು, ಮಾತಿನ ಜ್ಞಾನದಿಂದ ಚಿಂತೆ ಕಡಿಯೋದಿಲ್ಲ. ಚಿಂತೆ ಕಡಿದಿತ್ತಂದ್ರೆ ನೀವು ಪೂಜೆ ಮಾಡಿದ್ದು ಬರೋಬ್ಬರಿ ಅನಿಸ್ತದೆ ನೋಡ್ರಿ. ಮೂರು ಅವಸ್ಥೆಗಳು ಪಶು ಪಕ್ಷಿಗಳ ಭೋಗಾದಿಗಳಂತೆ ಮನುಷ್ಯನ ಭೋಗಾದಿಗಳು ಅದಾವು. ಪಶು ಪಕ್ಷಿಗಳಿಗಿಂತ ಹೀನ ರೀತಿಯಿಂದ ನಡೆದದ್ದು ಮನುಷ್ಯನ ಭೋಗಾದಿಗಳೆಲ್ಲ. ಪಶು ಪಕ್ಷಿಗಳು ನಿಸರ್ಗಕ್ಕನುಸಾರವಾಗಿ ನಡೆಸ್ಯಾವ. ಆದರೆ ನಿಮ್ಮ ನಿಸರ್ಗ ನಿಯಮಗಳನ್ನೆಲ್ಲ ಮುರಿದ ಕೃತ್ರಿಮ ರೀತಿಯಿಂದ ನಡೆಸ್ಯಾನ. ಮನುಷ್ಯನ ಭೋಗಾದಿಗಳೆಲ್ಲ ಇಂದ್ರಿಯ ಸಂಪರ್ಕ ಭೋಗ ನಿಸರ್ಗಕ್ಕನುಸಾರವಾಗಿ ನಡೆಸಿಲ್ಲ ನೀವು. ಈ ಮೂರು ಅವಸ್ಥೆಗಳನ್ನು ವಿಚಾರದಿಂದ ಮೀರ್ಲಿಕ್ಕೆ ಯಾವ ಪ್ರಯತ್ನ ಮಾಡ್ತಾನೆ ಅವ ಮನುಷ್ಯ ಅಂತಾರೆ. ಇಲ್ಲದಿದ್ದರೆ ಪಶುವನ ಅವನು ಪಶುವಿಗಿಂತ ಅಥೋತು ಅಂತ. ಅವು ಉಂತಾವ, ತಿಂತಾವ, ಮಕ್ಕಳು ಮರಿ ಹಿಡಿತಾವ. ಅವು ತೆಕ್ಕಿ ತಿಂದು ಹಕ್ಕಿಯಾಗಿ ಬೀಳ್ತಾವ, ನೀ ಪಡಿ ತಿಂದು ಪಡ್ಸಲೇ ಆಗ್ಬಿಡ್ತಿ. ಅವಕ್ಕೂ ನಿನಗೂ ಏನು ಅಂತರದ ಹೇಳಿ? ಅವು ಅಷ್ಟೇ ಕೆಲಸ ಮಾಡ್ತಾವೆ, ನೀವು ಅಷ್ಟೇ ಕೆಲಸ ಮಾಡ್ತೀರಿ. ಅವು ಸರಳ ರೀತಿಯಿಂದ ಮಾಡ್ತಾವೆ, ನಿನಗೆ ಕಟಗಿಟಿ ಭಾಳ. ಏನು ಆಹಾರ ನಿದ್ರಾ ಭಯ ಮೈಥುನಂಚೆ ಸಾಮಾನ್ಯ ಮೇತತ್ ಪಶುಭಿರ್ನರಾಣಂ. ಪಶು ಪಕ್ಷಿಗಳಿಗೂ ಮನುಷ್ಯನಿಗೆ ಒಂದೇ ಅದಾವ. ಇಷ್ಟ ಮಾಡ್ತೀವಿ, ಇದಕ್ಕಿಂತ ಹೆಚ್ಚಿಂದ ಏನಾರು ಮಾಡ್ತೀವಿ. ನೀವು ಪಶು ಪಕ್ಷಿಗಳಷ್ಟೇ ಕೆಲಸ ಮಾಡ್ತೀರಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸವನ್ನು ಮರ್ತು ಬಿಟ್ಟೇವೆ ನಾವು.
ಬರೇ ಪಶು ಪಕ್ಷಿಗಳ ಜೀವನದ ಕೆಲಸದಾಗ ತೊಡಗಿಬಿಟ್ರಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ತೂರ್ಯ ಮತ್ತು ತುರ್ಯಾತೀತ ಇವೆರಡನ್ನು ಅಭ್ಯಾಸ ಮಾಡಕ್ಕೆ ಕಲಿಬೇಕು. ಏನು ಇವನು ಮಾಡಿದಾಗ ಮನುಷ್ಯನ ಜನ್ಮದ ಕೆಲಸ ಮುಗಿದಂಗ. ನೀನು ಯಾವ ಜನ್ಮದ ಕೆಲಸ ನೀ ಮಾಡ್ತೀಯ ಆ ಜನ್ಮ ಬರ್ತದ ನೋಡಿ. ಏನು ಜೀವನಿಗೆ 7 ಅವಸ್ಥೆಗಳದಾವ. ತನಗೆ ಯಾವ ಅವಸ್ಥೆನೂ ಇಲ್ಲ. ವಿಚಾರ ಮಾಡಿ ನೋಡಿದರೆ ತನಗೆ ಯಾವ ಕಾಲಕ್ಕೂ ಬಂಧನ ಇಲ್ಲ ಅನ್ನೋದು ಐತೆ ಅಂತ ಸುಳ್ಳು ನಿಮಗೆ ಭ್ರಮ ಆಗೈತಿ. ಮೊದಲನೇ ಅವಸ್ಥೆ ಅಜ್ಞಾನ. ನಮ್ಮ ನಿಜ ಏನದ ಅನ್ನೋದನ್ನು ಪರೀಕ್ಷೆ ಮಾಡದೇ ಇರುವುದನ್ನ ಇದು ಅಜ್ಞಾನ. ಏನು ಈ ವಿಕೃತಿಯುಳ್ಳಂತಹ ಶರೀರ, ವಿಕಾರ ಆಗುವಂತಹ ಶರೀರ ಇದು ಅದ ಬಿಡಲಿಕ್ಕೆ ಯೋಗ್ಯವಾದದ್ದದ, ಅದನ್ನು ತಾನಂತ ತಿಳ್ಕೊಂಡದ್ದ ಇದು ಇದು ಎರಡನೇ ಅಪರಾಧ. ಅಜ್ಞಾನದಿಂದ ಅನ್ಯಥಾ ಅಜ್ಞಾನ ಉಂಟಾಗಿದೆ. ಈ ಶರೀರ ತಾದಾತ್ಮ್ಯ ಭಾವ ಗಟ್ಟಿಯಾಗೈತೆ ನಮಗೆ. ಇದು ಖರೆ ಅಂತ ತಿಳ್ಕೊಂಡ್ರೆ ನೀನು ದುಃಖ ಪಡ್ಲಿಕ್ಕೆ. ಸುಳ್ಳು ಅಂತ ತಿಳ್ಕೊಂಡ್ರೆ ದುಃಖ ಹಾಕಿರ್ತೈತೆ ನಿನಗೆ. ಈ ಸುಳ್ಳು ಅಂತ ತಿಳ್ಕೊಂಡು ವಸ್ತುಗಳ ಮ್ಯಾಗ ಆಸಕ್ತಿ ಉಂಟಾಕೈತೆ ನಿನಗೆ. ಏನು ಖರೆ ಅಂತ ತಿಳ್ಕೊಂಡು ವಸ್ತುಗಳ ಮೇಲೆ ಆಸಕ್ತಿ ಉಂಟಾಕೈತೆ. ಈ ಕನಸಿನ ವಸ್ತುಗಳ ಬಗ್ಗೆ ಯಾರಿಗಾರ ಆಸಕ್ತಿ ಉಂಟಾಕೈತೇನ್ರಿ? ಇಲ್ಲ. ಅವು ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ಎಚ್ಚರ ಆದ ಕೂಡಲೇ ಸುಳ್ಳದ ಬಿಡು ಅಂತ. ಹಂಗೆ ಇದು ಕನಸು ಅಂತ ತಿಳ್ಕೊ. ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇವು ಒಂದು ಕನಸಿನಂತೆ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಹಂಗೆ ತಿಳ್ಕೊತಾನೆ. ಇದು ಕೆಟ್ಟು ಹೋಗೋಣ ಬಿಡು ಕನಸಿನ ವ್ಯವಹಾರ. ಜನಿಸಿ ಕೆಡದ ಚಿನುಮಯ ಆತ್ಮ ತಾನು ಎಂದು ಅರಿದ ಯತಿಗೆ ಅವ ಆರಾಮಿರ್ತಾನೆ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಅಂದರು. ಇದು ಒಂದು ಕನಸ. ಇದು ಎಚ್ಚರಿಕೆಯಾಗಿ ತೋರುವಂಥದ್ದು. ಇದು ಒಂದು ಕನಸು ಅಂತ ತಿಳ್ಕೊಂಡಿರ್ತಾನೆ. ಇದಕ್ಕಿದ್ದಂಗೆ ಇರುವುದಿಲ್ಲ. ಅವು ನಿನ್ನೆದು ಇವತ್ತಿಲ್ಲ, ಇವತ್ತಿಂದ ನಾಳೆ ಇರುವುದಿಲ್ಲ. ಕನಸಿನ ಬಾಳೆ ಶುದ್ಧ ಮಾಡ್ಬೇಕಂತ ಯಾರಿಗಾರ ಇಚ್ಛಾಕತೇನ್ರಿ? ಇಲ್ಲ. ಹಂಗೆ ನಿಜವನ್ನ ತಿಳಿದವ ಈ ವ್ಯವಹಾರಿಕೆ ಎಚ್ಚರಿಕೆ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗುದಿಲ್ಲ. ಅವನು ನಮ್ಮೊಳಗೆ ನಾವು ನಿರಂತರ ಇದನ್ನು ವಿಚಾರ ಮಾಡ್ಬೇಕ್ರಿ. ಮಂದಿ ಮಕ ನೋಡ್ಕೊತ ಕೂಡೋದಿಲ್ಲ ಇದ್ರೊಳಗೆ. ಏನ್ ಎಚ್ಚರಿಕೆ ಕಡೆ ಅಂತ ತಿಳ್ಕೊಂಡೆ ಇದ್ರ ಮ್ಯಾಗ ಆಸಕ್ತಿ ಉಂಟಾಗೈತೆ ನಮಗೆ. ಇದ ಅಜ್ಞಾನ. ಇದನ್ನ ಮಂದಿ ಮಕದಾಗ ಹಿಡ್ಕೊಂಡಿವೋ ನಿನ್ನ ಮನಸ್ಸಿನಾಗ ಹಿಡ್ಕೊಂಡು ಕುಂತೀವೋ ಎಚ್ಚರಿಕೆ ಕರೆ ಅಂತ. ನಿನ್ನ ಮನಸ್ಸಿನಾಗ ಹಿಡ್ಕೊಂಡು ಕುಂತಿಲ್ಲ ಜಗತ್ ಕರೆ ಅಂತ. ನಾವು ನಿರಂತರ ಇದ್ರ ವಿಚಾರದಾಗ ತೊಡಗಿದ್ರೆ ಹೊಳಿತೈತಿ ನಮಗೆ. ಸಿನಿಮಾದಾಗ ಚಿತ್ರ ಹೆಂಗೆ ಸುಳ್ಳು ಅಂತ ತಿಳ್ಕೊಂಡು ನೋಡ್ತೈತಿ, ಹಂಗೆ ಈ ವ್ಯವಹಾರಕ್ಕೆ ಎಚ್ಚರಿಕೆ ವ್ಯವಹಾರನು ಇದು ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡಕ್ಕೆ ಕಲಿಬೇಕು. ಅವೆಲ್ಲ ಸುಳ್ಳು ಅಂತ ತಿಳ್ಕೊಂಡು ನೋಡ್ತಿರ್ತೇವೆ. ಅಲ್ಲಿ ಸುಖ ದುಃಖಗಳಾದಾಗ ಬರ್ತಿರ್ತಾವೆ. ಯಾಕ್ರಿ? ಆದರೂ ಸುಳ್ಳಂದ್ರು ಕಣ್ಣ ನೀರು ಬರ್ತಾವು, ನಗು ಆಕೈತಿ. ಹಂಗೆ ಇದು ಸುಳ್ಳು ಐತಿ, ಇದು ಆಟ ಅಂತ. ಇದು ಖರೆ ಅಂತ ತಿಳ್ಕೊಂಡು ಮಾಡಕ್ಕೆ ಹೋಗ್ಬೇಡಿ. ಇದು ಸುಳ್ಳು ಅಂತ ತಿಳ್ಕೊ. ಇದನ್ನು ವಿಷಮ ಸಂಸಾರ, ಇದು ಕನಸಿನಂತೆ. ಇದು ಸುಳ್ಳು ಅಂತ ತಿಳ್ಕೊಂಡಿದ್ರೆ ಆಟ ಆಡ್ಬೇಕು ಅಂತ ತಿಳಿದವ ಈ ಶರೀರ ಮೇಲಿನ ಮೋಹವನ್ನು ಬಿಟ್ಟಿರ್ತಾನವು. ವಿಕಾರ ಹೊಂದುವಂತಹ ಶರೀರ ಯಾರ್ಯಾರು ತಾನಂತ ತಿಳ್ಕೊಂಡಿರ್ತಾರ ಅವರೆಲ್ಲರೂ ದಡ್ರನ. ಗಟ್ಟಿ ಹಿಡ್ಕೊಂಡು ಕುಂತಾನೆ. ನಾನು ಇದನ್ನ ಹೆಂಗೆ ಬಿಡ್ಲಿ ಅಂತ. ಇವಾಗ ಖರೆ ಅದಾವ. ಇದ ಬಾಳೆನ ಖರೆ. ನನ್ನ ಹೆಂಡ್ರು ಮಕ್ಕಳು ಇವಾಗ ಖರೆ ಅದಾವ. ತರುಣಿಸುತ್ತರು ಸತ್ಯವೆಂದು ಕರಡಿಯಂತೆ ತಬ್ಬಿಕೊಂಡು ಬರಿದ ಕೆಡುತ್ತಲಿ ಹನು ನಾನು ಅಂತ. ಇವ ಖರೆ ಅಂತ ತಿಳ್ಕೊಂಡು ಸುಳ್ಳ ವ್ಯರ್ಥಕ ಹಾಳು ಮಾಡ್ಕೊಂಡೆಲ್ಲ ಜೀವನ ನೀನು. ಈ ವಿವೇಕ ನಿನ್ನಲ್ಲಿ ಜಾಗೃತ ಆಗಬೇಕು. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ವಿವೇಕ ಈ ಸತ್ಸಂಗದ ಮುಖಾಂತರ ನಿನ್ನಲ್ಲಿ ಅದು ಜಾಗೃತ ಆಕೈತಿ. ಎದ್ರ ಸಂಬಂಧ ಸತ್ಸಂಗ ಮಾಡೋದು? ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ. ವಿವೇಕ ಜಾಗೃತ ಆತಂದ್ರೆ ದಾರಿ ಹಿಡಿತೈತಿ ನಮಗೆ ಅವಾಗ. ಅದಕ್ಕೆ ವಿವೇಕ ನಮ್ಮಲ್ಲಿ ಮೊದಲಿಗೆ ಬೇಕು. ವಿವೇಕ ಪ್ರಧಾನ ಅಂತಾರೆ. ಆ ನಂತರ ಎಲ್ಲ ನೀತಿ ಬರ್ತೈತಿ. ಯಾಕ್ರಿ? ಜ್ಞಾನನೂ ಆಕೈತಿ. ವಿವೇಕ ನಿನ್ನಲ್ಲಿ ಜಾಗೃತ ಆತಂತ.
ಈ ಸತ್ಸಂಗ ಸಿಗೋದು ಭಾಳ ದುರ್ಲಭ. ನೀನು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡ ನಿನ್ನಲ್ಲಿ ವಿವೇಕ ಉದಯಕತಿ. ಹೌದಿಲ್ಲ? ಸತ್ಸಂಗ ಎದ್ರ ಸಂಬಂಧ ಅದ? ಬಾಳೆ ನಾಟಕ ಮಾಡ್ಕೊಳ್ಳೋ ಸಂಬಂಧ ಐತಿವ, ನೀವು ವಿವೇಕ ಜಾಗೃತಿ ಮಾಡ್ಕೊಳ್ಳೋ ಸಂಬಂಧ ಐತಿ ಅದು. ಅದು ಬೇಳೆ ನಾಟಕ ಮಾಡ್ಕೊಂಡು ಮತ್ತು ಬರೋದೇ ಇಲ್ಲ. ನಾವು ಈಗ ಪೀಡ ಬಿಡಿಸ್ಕೊಂಡಿ, ಜಡ್ ಹೋತಿ ಮತ್ತು ಜಡ್ ಬರೋದೇ ಇಲ್ಲ, ಪಿಸಾಚಿ ಬಿಡಿಸ್ಕೊಂಡು ಮತ್ತು ಬರೋದೇ ಇಲ್ಲ. ನಾವು ಅದ್ರ ಸಂಬಂಧ ಬರ್ತೇವೆ ಇಲ್ಲಿ ಸತ್ಸಂಗಕ್ಕೆ. ಅದು ವಿವೇಕ ಜಾಗೃತ ಮಾಡ್ಕೋಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕು, ಇನ್ನೊಮ್ಮೆ ಇಲ್ಲಿ ಬರಬಾರ್ದು, ಎಂದೆಂದು ಬರಬಾರ್ದು, ದುಃಖದಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥ ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಯಾರು ಬರ್ತೇವೆ? ಎಲ್ಲೋ ಒಬ್ಬ ವಿವೇಕವಂತ, ಅದರ ಸಂಬಂಧ ಸತ್ಸಂಗದ ತೊಡಬೇಕು ನಾವು. ಇದನ್ನು ಮಹಾತ್ಮರ ಅಂತೇಳಿ ಹೋದ್ರೆ ಎಲ್ಲ ನಮ್ಮ ಪರಿಹಾರಕ್ಕೂ ಬಾಳೆ ನಾಟಕ ಆಕೈತೆ ನಮ್ಮ ಇಷ್ಟ. ಹೌದಿಲ್ಲ? ಅಲ್ಪ ಸುಖಿಗಳು ನಾವು ಅಂತ. ಅದು ವಿಚಾರ ಇಲ್ಲದವ್ರಿಗೆ ಇದು ಸುಖರೂಪ ಅನ್ನಿಸ್ತೈತೆ. ನಾವು ಬಾಳೆನ ಸುಖ ಆಕೈತಿ, ಕಲ್ಯಾಣ ಅಷ್ಟರ ಪೂರ್ತೇಕ ಮತ್ತು ಬರೋದನ ತೊಂದರೆ ಆಗುದನ. ಅದು ಪೂರ ಎಂದೆಂದು ನಿನಗೆ ಬರಬಾರ್ದು ದುಃಖ, ಜನ್ಮದ ದುಃಖನ ಹುಟ್ಟಿ ಬರದಂಗೆ ಮಾಡ್ಕೋಬೇಕು ನೋಡಿ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯನ್ನು ಮಾಡ್ಕೋಬೇಕು. ಈ ಸತ್ಸಂಗದಿಂದ ವಿವೇಕವನ್ನು ನಾವು ಜಾಗೃತ ಮಾಡಿಕೊಂಡ ಆ ಸ್ಥಿತಿಯನ್ನು ಮುಟ್ಟುವ ಪ್ರಯತ್ನ ನಾವು ಮಾಡಬೇಕು. ನಿರಂತರ ಮಾಡಿದಾಗ ಇದು ಸಾಧ್ಯ ಅದ ನೋಡ್ರಿ. ಬಿಡೋಣ್ರಿ. ಸದಾ ಸಾಧು ಸಂತ